ಸ್ವಂತ ನಮ್ಮ ತಂದೆಯ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತುತಿ ಘನ ಮಹಿಮೆ ಸ್ತುತಿ ಸಲ್ಲಿಸ್ತೇವೆ. ಪರಾತ್ಪರ್ಣಿ ಪರಮೋನ್ನತನೇ, ಈ ಒಂದು ವಾರದ ಮೊದಲ ದಿನದಲ್ಲಿ ಸ್ತುತಿಸುವಂತ ಧ್ಯಾನಿಸುವಂತ ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ತಲೆಬಾಗಿರುವಂತಹ ಪ್ರತಿಯೊಬ್ಬ ಸಹೋದರ ಸಹೋದರಿಗಳನ್ನು ನಿನ್ನ ಕರಗಳನ್ನು ಒಪ್ಪಿಸ್ತೇನೆ. ನೀನ್ ತಾನೇ ಆಶೀರ್ವದಿಸಿ ಬಲಪಡಿಸಿ ನಡೆಸಬೇಕೆಂದು ಇದು ಕೇಳುವಂತಹ ಪ್ರತಿಯೊಂದು ವಾಕ್ಯಗಳು ಇವರ ಆತ್ಮೀಯ ಜೀವನಕ್ಕೆ ಹೆಚ್ಚು ಬಲವನ್ನು ಹೊಂದುವ ಹಾಗೆ ಸಹಾಯ ಮಾಡಬೇಕೆಂದು ಈ ಎಲ್ಲಾ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿಕೊಳ್ಳುತ್ತೆ ನಮ್ಮ ತಂದೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳಂತ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ಸ್ತೋತ್ರಗಳನ್ನ ಶುಭಾಶಯಗಳನ್ನ ಹೇಳಿಕೊಳ್ಳುವನಾಗಿದ್ದೇನೆ. ಈ ವಾರದ ಮೊದಲ ದಿನದಲ್ಲಿ ನಾವೆಲ್ಲರೂ ಈ ದೇವರ ಸನ್ನಿಧಾನದಲ್ಲಿ ಕೂಡಿ ಬಂದಿರುವಂತಹ ಉದ್ದೇಶ ಆತನನ್ನು ಆರಾಧಿಸುವುದಕ್ಕೂ, ಆತನನ್ನು ಸ್ತುತಿಸುವುದಕ್ಕೂ, ಆತನ ಮಹಿಮೆ ಪಡಿಸುವುದಕ್ಕೂ, ಆತನ ಪರಿಶುದ್ಧ ನಾಮವನ್ನು ಈ ಲೋಕಕ್ಕೆ ಪ್ರಚಾರ ಮಾಡಬೇಕೆಂಬುದೇ ದೇವರ ಒಂದು ಆಶಯ. ಆದರೆ ದೇವರ ವಿಚಾರದಲ್ಲಿ ನಾವೆಷ್ಟು ಆಸಕ್ತರಾಗಿದ್ದೇವೆ ಎಂಬುದನ್ನು ದೇವರು ಅರಿತವನಾಗಿದ್ದಾನೆ. ಅದು ಆರಾಧನೆ ಕೂಡುವಂತ ಸಮಯವಾಗಲಿ, ಆರಾಧನೆಗೆ ಬರುವಂತ ಸಮಯವಾಗಲಿ, ಆರಾಧನೆಯಲ್ಲಿ ನಮ್ಮ ಹೃದಯಗಳನ್ನು ತೆರೆದಿಟ್ಟುಕೊಳ್ಳುವಂತ ಸಮಯವಾಗಲಿ, ಎಲ್ಲವನ್ನು ದೇವರು ಬಲ್ಲವನಾಗಿದ್ದಾನೆ. ಪ್ರತಿಯೊಬ್ಬರ ಹೃದಯದ ಆಲೋಚನೆಗಳನ್ನು, ಪ್ರತಿಯೊಬ್ಬರ ಹೃದಯದ ಮನಸ್ಸಿನ ಅಂತರಾಳವನ್ನು ಬಲ್ಲವನಾಗಿದ್ದಾನೆ. ಅದೇ ರೀತಿಯಾಗಿ ದೇವರಿಗೆ ಕೊಡುವಂತ ಆಸಕ್ತಿ, ದೇವರಲ್ಲಿ ತೋರುವಂತ ಪ್ರೀತಿ ದೇವರಿಗೆ ಗೊತ್ತು. ನಾನೆಷ್ಟು ಆಸಕ್ತಿ ಉಳ್ಳವನಾಗಿದ್ದೇನೆ, ನಾನೆಷ್ಟು ಪ್ರೀತಿಯನ್ನು ತೋರಿಸುತ್ತೇನೆ ಅನ್ನೋದು ದೇವರಿಗೆ ಗೊತ್ತು. ಆ ರೀತಿಯಾಗಿ ದೇವರಿಗೆ ನಾವು ಆಸಕ್ತಿ ಉಳ್ಳವರಾಗಿ ನಾವು ಮನಪೂರ್ವಕವಾಗಿ ಈ ಸಂದರ್ಭದಲ್ಲಿ ಕೂಡಿ ಬಂದಿದ್ದೇವೆ. ಈಗ ಇವತ್ತಿನ ದಿನದಲ್ಲಿ ನಾವು ನೋಡುವಂತ ಉಪದೇಶ ನಿಜವಾಗಿಯೂ ನಿಮಗೂ ನಿಮ್ಮ ಜೀವನಕ್ಕೂ ಮತ್ತು ಕೇಳುವಂತವರಿಗೂ ಬಹಳ ಒಂದು ಪ್ರಾಮುಖ್ಯವಾದ ಒಂದು ಕಾರ್ಯ ಸಾಧ್ಯ. ಇವತ್ತು ನಾವು ನೋಡ್ತೇವೆ, ಪ್ರತಿಯೊಬ್ಬ ಲೋಕದಲ್ಲಿ ಮನುಷ್ಯರು ಒಂದು ದೇಶಕ್ಕೆ ಒಂದು ದೇಶ ಯುದ್ಧ, ಒಂದು ವ್ಯಕ್ತಿಯ ಮೇಲೆ ಒಂದು ವ್ಯಕ್ತಿಗೆ ದ್ವೇಷ, ಒಂದು ವ್ಯಕ್ತಿಯ ಮೇಲೆ ಒಬ್ಬರಿಗೆ ಅಸೂಯೆ. ಯಾವ ಹಂತಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನನ್ನು ಕೊಲ್ಲುವ ಮಟ್ಟಕ್ಕೆ ಹೋಗುತ್ತದೆ. ನಾವು ಅನೇಕ ವೃತ್ತಪತ್ರಿಕೆಗಳಲ್ಲಿಯೂ ಅಥವಾ ನ್ಯೂಸ್ ಚಾನೆಲ್ಗಳಲ್ಲಿಯೂ ನಾವು ನೋಡ್ತಾ ಇರ್ತೇವೆ, ಒಬ್ಬನನ್ನು ಕೊಂದರು, ಆಸ್ತಿಗಾಗಿ ಕೊಂದರು, ಮತ್ತು ಸ್ನೇಹಕ್ಕಾಗಿ ಕೊಂದರು, ದ್ವೇಷಕ್ಕಾಗಿ ಕೊಂದರು. ಅದು ಮನುಷ್ಯನಿಗೆ ಕೊಲ್ಲುವ ಗುಣ ಇದೆ. ಏನಿದೆ? ಮನುಷ್ಯನಿಗೆ ಏನ್ ಗುಣ ಇದೆ? ಕೊಲ್ಲುವ ಗುಣ ಇದೆ. ಆದರೆ ಮನುಷ್ಯನಿಗೆ ಯಾವ ಗುಣ ಇಲ್ಲ? ಆ ಕೊಲ್ಲುವಂತ ಮನುಷ್ಯನಿಗೆ ಏನ್ ಕೊಡುವಂತ ಗುಣ ಇಲ್ಲ? ಜೀವ ಕೊಡುವಂತ ಒಂದು ಗುಣವಿಲ್ಲ. ಮನುಷ್ಯನಿಗೆ ಏನಿಲ್ಲ? ಒಬ್ಬನನ್ನು ಜೀವ ಕೊಡುವಂಥದ್ದು ಅಥವಾ ಒಬ್ಬನನ್ನು ಬದುಕಿಸುವಂತ ಸಾಮರ್ಥ್ಯ ಯಾರಲ್ಲಿಲ್ಲ? ಮನುಷ್ಯನಲ್ಲಿ ಇಲ್ಲ. ಯಾಕೆ ಮನುಷ್ಯನಿಗೆ ಈ ಸಾಮರ್ಥ್ಯಗಳಿಲ್ಲ ಅಂತ ನೋಡ್ಬೇಕಂದ್ರೆ, ಈ ಲೋಕದಲ್ಲಿ, ಈ ಒಂದು ಪ್ರಪಂಚದಲ್ಲಿ ಪ್ರತಿಯೊಂದು ಜೀವರಾಶಿಗಳನ್ನು, ಅಂಡ ಚರಾಚರಗಳನ್ನು, ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಂತ ದೇವರು ನೋಡಿ ಈ ಲೋಕದಲ್ಲಿ ಮನುಷ್ಯನಿಗೆ ಯಾವ ಅಧಿಕಾರವನ್ನು ಕೊಟ್ಟಿಲ್ಲ. ಕೊಲ್ಲುವಂತ ಅಧಿಕಾರ ಆಗ್ಬಿಡುತ್ತೆ. ಕಾಯಿಲೆ ಮೊದಲನೇ ಹತ್ಯೆ. ಮನುಷ್ಯನ ಎಲ್ಲರನ್ನು ಕೊಲ್ತಾನೆ. ದೇಶಕ್ಕೆ ವಿರುದ್ಧವಾಗಿ ದೇಶ ಯುದ್ಧವನ್ನು ಮಾಡ್ತದೆ. ಆ ಯುದ್ಧಗಳಲ್ಲಿ ಆಗುವಂತ ಅನಾಹುತಗಳು, ಮರಣ ಹೋಮಗಳು ನೋಡ್ತಿರ್ತೀವಿ ನಾವು. ಲಕ್ಷಾಂತರ ಜನ ಸಾಯ್ತಾರೆ, ಸಾವಿರಾರು ಜನಗಳು ಸಾಯ್ತಾರೆ. ಈಗ ನಿನ್ನೆ ಮೊನ್ನೆ ಇರಾನಲ್ಲಿ ನಡೆದಂತ ಆಂತರಿಕ ಕಲಹದಲ್ಲಿ ಸರಿಸುಮಾರು ಎಷ್ಟೋ ಸಾವಿರ ಜನರನ್ನ ಆ ಒಂದು ಸರ್ಕಾರವು, ಪ್ರತಿಭಟನಾಕಾರನ ಹತ್ಯೆ ಮಾಡಿದೆ. ಮನುಷ್ಯನಿಗೆ ಹತ್ಯೆ ಮಾಡುವಂತ ಅಧಿಕಾರ ಇದೆ, ಆದ್ರೆ ಬದುಕಿಸುವಂತ ಸಾಮರ್ಥ್ಯ ಇರಲ್ಲ. ನಾವು 2 ಅರಸುಗಳು 5ನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನು ತಿರುಗಿಸಿಕೊಳ್ಳೋಣ. ಇಲ್ಲಿ ಒಂದು ಸಂಭವ ಆಗುತ್ತೆ. 2 ಅರಸುಗಳು 5ನೇ ಅಧ್ಯಾಯ. ಇಲ್ಲಿ ನಾವು ಧ್ಯಾನಿಸ್ಬೇಕಾದ್ರೆ ಇಲ್ಲೊಂದು ವಿಚಾರ ಆಗುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ, 1ನೇ ವಾಕ್ಯದಿಂದ ನೀವು ನೋಡ್ಬೇಕಾದ್ರೆ ಅಲ್ಲಿ 1ನೇ ವಾಕ್ಯದಿಂದ ನೀವು 7ನೇ ವಾಕ್ಯ ಗಂಟ ನೀವು ನೋಡ್ಕೊಳ್ಳಿ. ಇಲ್ಲಿ ಒಂದು ಸಂಗತಿ ಏನಾಗುತ್ತೆ ಅಂತ ಹೇಳಿದ್ರೆ, ಆರಾಮ್ಯರ ಅರಸನಾದ ನಾಮಾನನಿಗೆ ಒಬ್ಬ ಸೇನಾಧಿಪತಿ ಇದ್ದನು. ಅವನಿಗೆ ಏನಾಗಿತ್ತಂದ್ರೆ, ಅವನಿಗೆ ಕುಷ್ಠರೋಗಿ ಆಗಿದ್ದ. ಆ ಕುಷ್ಠರೋಗಿ ಆದಂತ ಒಬ್ಬ ವ್ಯಕ್ತಿಗೆ ಆ ಮನೆಯಲ್ಲಿರುವಂತ ಒಬ್ಬ ದಾಸಿ ಹೇಳ್ತಾಳೆ, ಇಲ್ಲ, ನಮ್ಮ ಊರಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ ಎಲಿ ಅಂತ, ಅವನ ಬಳಿಗೆ ನೀವು ಹೋದಾಗ ಅವನು ಗುಣಪಡಿಸ್ತಾನೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸರಿ ಆಯ್ತು. ಆ ಕಾಲದಲ್ಲಿ ಆರಾಮ್ಯರು ಬಹಳ ಬಲಿಷ್ಠರಾಗಿದ್ದರು.
ಆ ಒಂದು ಅರಸರು ಬಹಳ ಬಲಿಷ್ಠರಾಗಿದ್ದರು. ಅವರೆಲ್ಲರೂ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ರಾಜನಿಗೆ ಇವರೆಲ್ಲ ಏನಾಗಿರ್ತದೆ ಎದುರುಕೊಂಡು ಕಪ್ಪ ಕಟ್ತಿರುವಂತ ಸಮಯ. ಇಸ್ರಾಯೇಲರು ಅವ್ರಿಗೆ ಒಂದು ಬಲಹೀನರಾಗಿದ್ದರು. ಈ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಆ ಒಂದು ಅರಸನಿಗೆ ಒಂದು ಪತ್ರವನ್ನು ಕಳಿಸ್ತಾನೆ. ಏನಂತ? ಇವರನ್ನ ಗುಣಪಡಿಸಿ ಅಂತ ಹೇಳಿ. ಈ ಪತ್ರವು ಯಾರಿಗೆ ಬಂದು ಸೇರುತ್ತೆ ಅಂತ ಹೇಳಿದ್ರೆ, ಆ ಅರಸನ ಬಳಿಗೆ ಬಂದು ಸೇರುತ್ತೆ. 5ನೇ ವಾಕ್ಯ ನೋಡಿ, ನೀನು ಅಲ್ಲಿಗೆ ಹೋಗಿ ನಾನು ನಿನ್ನ ಕೈಯಲ್ಲಿ ಇಸ್ರಾಯೇಲ್ ಅರಸನ ಒಂದು ಪತ್ರವನ್ನು ಕೊಡುತ್ತೇನೆ ಅಂದನು. ನಾಮಾನನು 10 ತಲಾಂತು ಎಲ್ಲ ತಗೊಂಡು ಅಲ್ಲಿ ಬರ್ತಾನೆ. 7ನೇ ವಾಕ್ಯ ನೋಡಿ, ಸಮಾರಕ್ಕೆ ಹೊರಟು 6ನೇ ವಾಕ್ಯ, ಸಮಾರಕ್ಕೆ ಹೊರಟೋಗಿ ಪತ್ರವನ್ನು ಇಸ್ರಾಯೇಲ್ ಅರಸನ ಕೊಟ್ಟು, ಅದರಲ್ಲಿ ನನ್ನ ಸೇವಕರಾದ ನಾಮಾನ ಕಳಿಸಿಕೊಡುತ್ತೇನೆ, ನೀನು ಅವನು ಕುಷ್ಠರೋಗವನ್ನು ವಾಸಿ ಮಾಡತಕ್ಕದ್ದು. ಕುಷ್ಠರೋಗ ನೀನು ವಾಸಿ ಮಾಡಬೇಕು ಅಂತ ಅವನು ಬರೆದು ಬಿಟ್ಟ. ಅವನಿಗೆ ಯಾರು ಏನು ಗೊತ್ತಿಲ್ಲ. ಪತ್ರವನ್ನು ಓದಿದ ತಕ್ಷಣ ಅರಸಿಗೆ ಏನಾಗ್ಬಿಡ್ತದೆ, ಭಯ ಆಗುತ್ತೆ. 7ನೇ ವಾಕ್ಯ ಏನ್ ಹೇಳ್ತಾ ನೋಡಿ, ಇಸ್ರಾಯೇಲ್ ಅರಸನ ಪತ್ರವನ್ನು ಓದಿದ ಕೂಡಲೇ ಬಟ್ಟೆಗಳನ್ನು ಹರಿದುಕೊಂಡು ತನ್ನ ಪರಿವಾರದವರಿಗೆ ತಾನು ಕಳಿಸಿದ ಮನುಷ್ಯನನ್ನು ಕುಷ್ಠರೋಗದಿಂದ ವಾಸಿ ಮಾಡಬೇಕಂತ. ಇದು ಎಂತ ಅಪ್ಪಣೆ, ಏನಿದು, ಇದೆಂತ ಆರ್ಡರ್ ಇದು? ಏನ್ ಹೇಳ್ತಾನೆ, ನಾನೇನು ದೇವರೇ, ಏನು ನಾನೇನು ದೇವರ? ಜೀವದಾನ ಮಾಡುವುದಕ್ಕಾಗಲಿ ಸಾಯಿಸುವುದಕ್ಕಾಗಲಿ ನನಗೆ ಸಾಮರ್ಥ್ಯ ಉಂಟು. ಇವನೇನ್ ಪ್ರಶ್ನೆ, ಈ ವಾಕ್ಯದಿಂದ ನಾವು ಇವತ್ತು ಸಬ್ಜೆಕ್ಟ್ ಒಳಗೆ ಹೋಗ್ತೀವಿ. ಏನ್ ಹೇಳ್ತಿದ್ದಾನೆ ಅಂದ್ರೆ, ನಾನೇನು ದೇವರು? ಜೀವದಾನ ಮಾಡುವುದಕ್ಕಾಗಲಿ ಸಾಯಿಸುವುದಕ್ಕಾಗಲಿ ನನಗೆ ಸಾಮರ್ಥ್ಯ ಉಂಟು. ಒಬ್ಬನನ್ನ ಸಾಯಿಸುವುದಕ್ಕೂ ಜೀವದಾನ ಮಾಡುವುದಕ್ಕೂ ನನಗೇನಿಲ್ಲ, ಸಾಮರ್ಥ್ಯವಿಲ್ಲ. ಆ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಇವತ್ತು ನಾವು ನೋಡುವಂತ ಸಬ್ಜೆಕ್ಟ್ ಏನಂತ ಹೇಳಿದ್ರೆ, ಮನುಷ್ಯನಿಗೆ ಯಾವ ಅಧಿಕಾರವಿಲ್ಲ ಅಂದ್ರೆ, ಒಬ್ಬ ವ್ಯಕ್ತಿಯನ್ನು ಏನ್ ಮಾಡಕ್ಕಾಗಲ್ಲ, ಜೀವ ಕೊಡುವುದಕ್ಕೂ ಅಥವಾ ಜೀವ ತೆಗೆಯುವುದಕ್ಕೂ ಅಧಿಕಾರ ಇಲ್ಲ. ಒಂದ್ ವೇಳೆ ಆತರ ಮಾಡಿದ್ರೆ ಅದನ್ನ ಏನ್ ಹೇಳ್ತಾರೆ ಬೈಬಲ್ ಅಲ್ಲಿ, ಒಬ್ಬರನ್ನ ಕೊಂದ್ರೆ ಏನ್ ಹೇಳ್ತಾರೆ? ಮೋಶೆಗೆ ಕೊಟ್ಟ ಕಟ್ಟಲೆ ಇದೆ. ಒಂದ್ ಕಟ್ಟಲೆ ಯಾವುದು? ನರಹತ್ಯ ಮಾಡಬಾರದು ಅಲ್ವಾ? ನರಹತ್ಯ ಹತ್ಯೆ, ಅದು ಹತ್ಯೆ, ಮರ್ಡರ್. ಆದ್ರೆ ದೇವರು ಮನುಷ್ಯನಿಗೆ ಒಬ್ಬ ವ್ಯಕ್ತಿಯನ್ನ ಬದುಕಿಸುವುದಕ್ಕೂ ಒಬ್ಬ ವ್ಯಕ್ತಿಯನ್ನ ಸಾಯಿಸುವುದಕ್ಕೂ ಅಧಿಕಾರವನ್ನ ಕೊಟ್ಟಿಲ್ಲ. ಇದನ್ನ ಹೇಳ್ತಾನೆ ಇಲ್ಲಿ, ಜೀವದಾನ ಮಾಡುವುದಕ್ಕಾಗಲಿ ಸಾಯಿಸುವುದಕ್ಕಾಗಲಿ ನಾನೇನು ದೇವರೇ. ಅಂದರೆ ಇವತ್ತಿನ ಒಂದು ವಿಚಾರ ನೋಡುವಂಥದ್ದು, ಕೊಲ್ಲುವುದಕ್ಕೂ ಬದುಕಿಸುವುದಕ್ಕೂ ಶಕ್ತನು ದೇವರೇ. ದೇವರೇನಾಗಿದ್ದಾನಂದ್ರೆ, ನಮ್ಮನ್ನ ಕೊಲ್ಲುವುದಕ್ಕೂ ಅಥವಾ ನಮ್ಮನ್ನು ಬದುಕಿಸುವುದಕ್ಕೂ ಶಕ್ತನಾಗಿದ್ದಾನೆ. ಆ ಸಾಮರ್ಥ್ಯ ದೇವರಲ್ಲಿ ಮಾತ್ರ ಉಂಟು. ಇವತ್ತು ಲೋಕ ತಿಳ್ಕೊಳ್ಳುತ್ತೆ, ನಾನು ಸ್ವಲ್ಪ ಹೆಂಗಾಗಿದ್ದೀನಿ, ನಾನು ಸ್ವಲ್ಪ ಬಲಿಷ್ಠನಾಗಿದ್ದೇನೆ, ನಾನು ಬಹಳ ಒಂದು ದೃಢಗಾತನಾಗಿದ್ದೇನೆ. ಎಷ್ಟು ದಿವಸ ಇರ್ತೀರಾ? 20 ವಯಸ್ಸಲ್ಲಿ ಇದ್ದಿದ್ದ ಬಲ್ಲ 40 ವಯಸ್ಸಿಗೆ ಇದೆಯಾ ಬ್ರದರ್? 40 ವಯಸ್ಸಿಗೆ ಇದ್ದಿದ್ದ ಬಲ್ಲ 50 ವಯಸ್ಸಿಗೆ ಇರ್ತದ? 50 ಇದ್ದಿದ್ದ ಬಲ್ಲ 70 ಇರ್ತದ? ನೋಡಿ, ಆದ್ದರಿಂದ ನಾವು ನಮ್ಮ ಕಣ್ಣು ಮುಂದೆನೆ ದೇವರು ಎಲ್ಲ ಇಟ್ಟಿದ್ದಾನೆ. ಆದ್ರೂ ಮನುಷ್ಯ ಏನ್ ಮಾಡಲ್ಲ, ತಿಳ್ಕೊಳಲ್ಲ. ತನ್ನದೇ ಬಲ, ತನ್ನದೇ ಶಕ್ತಿ, ನಾನೇನು ಈ ಪ್ರಪಂಚದಲ್ಲಿ ಇದ್ದು ಬಹಳ ಸಾಧಿಸಿ ಹೋಗ್ಬಿಡ್ತೀನಿ ಅಂತ ಆ ಒಂದು ಜೀವನದಲ್ಲೇ ಬದುಕ್ತಾ ಇರ್ತಾನೆ. ದಿನಗಳದಂತೆ ಎಲ್ಲವೂ ಕಳೆದು ಹೋಗುತ್ತದೆ ಅನ್ನೋದು ಮನುಷ್ಯನಿಗೆ ಏನಿಲ್ಲ, ಆ ಒಂದು ನಂಬಿಕೆ ಇಲ್ಲ. ಅದರ ಕಡೆ ಗಮನ ಹರಿಸೋದಿಲ್ಲ. ನಾವಿವತ್ತು ನೋಡುವಂಥದ್ದು, ಜೀವವನ್ನು ತೆಗೆಯುವಂಥದ್ದು ಮತ್ತು ಅಥವಾ ಜೀವವನ್ನು ಕೊಡುವಂತ ಸಾಮರ್ಥ್ಯ ಯಾರಿಗಿದೆ ಅಂದ್ರೆ ದೇವರೊಬ್ಬನಿಗೆ. ಇಸ್ರಾಯೇಲ್ ಅರಸನು ಹೇಳುವಂತ ಮಾತಿನ ಮೇರೆಗೆ ನಾವು ಹೇಳ್ತೇವೆ. ಎಜೆಕಿಯೇಲ 28ನೇ ಅಧ್ಯಾಯ 9ನೇ ವಾಕ್ಯದಲ್ಲೂ ಅದನ್ನ ಹೇಳ್ತಾನೆ. ಎಜೆಕಿಯೇಲ 28ನೇ ಅಧ್ಯಾಯ 9ನೇ ವಾಕ್ಯ, ನೀನು ನಿನ್ನನ್ನು ಸಂಹರಿಸಿದವರ ಎದುರಿಗೆ ನಾನು ದೇವರು ಎಂದು ಹೇಳುವೆಯೋ? ಹತಿಸುವವನ ಕೈಗೆ ನೀನು ಎಂದಿಗೂ ದೇವರಲ್ಲ, ನರಪ್ರಾಣಿಯೇ. ಏನ್ ಹೇಳ್ತಾನೆ? ನೀನು ನಿನ್ನನ್ನು ಸಂಹರಿಸಿದ ನಾನು ದೇವರನ್ನು ಹೇಳ್ತೀಯಾ? ಹತಿಸುವವನ ಕೈಗೆ ನೀನು ಎಂದಿಗೂ ದೇವರಲ್ಲ, ನರಪ್ರಾಣಿಯೇ. ಒಬ್ಬ ಮನುಷ್ಯ ನಿಮ್ಮನ್ನ ಕೊಲ್ತಾನೆ, ನೀವು ಕೊಲ್ಲುವುದಕ್ಕೆ ಯೋಗ್ಯರು ಅಂತ ಹೇಳಿದ್ರೆ ನಾವೇನಲ್ಲ, ನಾವು ದೇವರಲ್ಲ. ಇವತ್ತು ಅನೇಕರು ಲೋಕದಲ್ಲಿ ಏನ್ ಹೇಳ್ಕೊಂಡಿದ್ದಾರೆ, ನಾವು ದೇವ ಮಾನವ. ಇದಾರ ಇಲ್ವಾ? ಬೇರೆ ಬೇರೆ ಕಡೆ ಇದ್ದಾರೆ ಸುಮಾರು ಜನ. ನೋಡಿದ್ರೆ ನೀವು ಅವ್ರನ್ನ ಏನ್ ಹೇಳ್ತಾರೆ? ದೇವ ಮಾನವರು, ಪಂಡಿತ್ ಗುರು ಸ್ವಾಮೀಜಿ, ಸುಮಾರು ಜನ ಇದ್ದಾರೆ. ಇಲ್ಲ ಮೈಸೂರಲ್ಲೇ ಇದ್ದಾರೆ. ಯಾರು? ಚಾಮುಂಡಿ ಬೆಟ್ಟದ ಕೆಳಗಡೆ ಹೋಗಿದ್ದೀರಾ? ಅವರೆಲ್ಲ ಏನ್ ಹೇಳ್ತಾರೆ? ದೇವ ಮಾನವರು. ಅವ್ರನ್ನೆಲ್ಲ ಏನ್ ಹೇಳ್ತಾರೆ?
ದೇವ ಮಾನವ, ಅವ್ರು ಯಾವತ್ತೂ ಮನುಷ್ಯನ ಏನಾಗಕ್ಕೆ ಸಾಧ್ಯ ಇಲ್ಲ, ದೇವರಾಗೋಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿದ್ರೆ ಸಂಭವಿಸೋದಕ್ಕೆ ದೇವರು ಹೇಳುವ ಅತಿಸೋನ ಕೈಗೆ ನೀನು ಎಂದಿಗೂ ದೇವರಲ್ಲ. ನಾವೇನಿದ್ರು ನರಪ್ರಾಣಿನೇ, ನಾವೆಲ್ಲ ಏನಾಗಿದ್ದೇವೆ, ನರಪ್ರಾಣಿಯಾಗಿದ್ದೇವೆ. ಸೊ ಕೊಲ್ಲುವ ಮತ್ತು ಬದುಕಿಸುವ ಅಧಿಕಾರ ಯಾರ ಕೈಲಿದೆ ಅಂತ ಹೇಳಿದ್ರೆ ಅದು ದೇವರೊಬ್ಬನಿಗೆ. ಇದನ್ನೇ ಕ್ರಿಸ್ತನು ಸಹ ಹೇಳ್ತಾನೆ. ಕ್ರಿಸ್ತನು ತಾನು ಬದುಕಿದಂತ ಕಾಲದಲ್ಲಿ ಏನ್ ಹೇಳ್ತಾನೆ, ಈ ಮಾತನ್ನ ಲೋಕದಲ್ಲಿ ಪುನರುಚ್ಚಾರ ಮಾಡ್ತಾನೆ. ಯಾವಾಗ? ಲೂಕನಿಗೆ ಬರೆದ ಸುವಾರ್ತೆ 12ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯ. ಲೂಕನಿಗೆ ಬರೆದ ಸುವಾರ್ತೆ 12ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯ ನಾವು ಧೀರಿಸುವಾಗ, ನನ್ನ ಸ್ನೇಹಿತರಾದ ನಿಮಗೆ ಹೇಳುತ್ತೇನೆ, ದೇಹವನ್ನು ಕೊಂದು ಅದಕ್ಕಿಂತ ಹೆಚ್ಚಿನದೇನು ಮಾಡಲಾರದವರಿಗೆ ಹೆದರಬೇಡಿರಿ. ಅಲ್ಲಿ ಹೇಳ್ತಾ ಇದ್ದಾನೆ, ನಿಮ್ಮ ದೇಹವನ್ನು ಕೊಲ್ಲುವವರಿಗೆ ಏನ್ ಮಾಡ್ಬೇಡಿ, ಹೆದರಬೇಡಿ. ಈ ಲೋಕದಲ್ಲಿ ನಿಮ್ಮ ದೇಹವನ್ನು ಮಾತ್ರ ಕೊಲ್ಲಕ್ ಸಾಧ್ಯ, ಬೇರೆ ಏನು ಮಾಡಕ್ಕಾಗಲ್ಲ. ಬಟ್ ಯಾರಿಗೆ ಎದುರಿ ಅಂತ ಹೇಳ್ತಾನೆ ಅಂದ್ರೆ 5ನೇ ವಾಕ್ಯದಲ್ಲಿ, ನೀವು ಯಾರಿಗೆ ಹೆದರಬೇಕೋ ನಿಮಗೆ ತಿಳಿಸುತ್ತೇನೆ. ಯೇಸು ಕ್ರಿಸ್ತನು ಹೇಳ್ತಾನೆ, ನೀವು ಯಾರಿಗೆ ಹೆದರಬೇಕು. ಇವತ್ತು ನೀವು ಚೆನ್ನಾಗಿ ಮನದಟ್ಟು ಮಾಡ್ಕೊಳ್ಳಿ, ಒಬ್ಬ ಕ್ರೈಸ್ತನು, ಒಬ್ಬ ಕ್ರೈಸ್ತ ಸಹೋದರ ಸಹೋದರಿಯರು ಈ ಲೋಕದಲ್ಲಿ ಯಾರಿಗೂ ಹೆದರಬೇಕಂತ ಅವಶ್ಯಕತೆ ಇಲ್ಲ. ಅದೆಂತ ಒಂದು ಸರ್ವಾಧಿಕಾರ ಇರಲಿ, ಎಂತ ಒಂದು ಅಧಿಕಾರಗಳಿರಲಿ, ಎಂತ ಒಂದು ಗೌರ್ಮೆಂಟೇ ಇರಲಿ, ಅಥವಾ ಯಾರೇ ಇರಲಿ, ಬಲಿಷ್ಠರಾಗಿರಲಿ, ನಾವು ಹೆದರಬೇಕಾದಂತ ಅವಶ್ಯವಿಲ್ಲ. ಒಂದು ಕಡೇ ಪಕ್ಷ ನಮ್ಮನ್ನ ಏನ್ ಮಾಡ್ಬೋದು, ನಮ್ಮ ದೇಹನ ಏನ್ ಮಾಡ್ಬೋದು, ಕೊಲ್ಲಬಹುದು ಅಷ್ಟೇ. ಆದರೆ ಯೇಸು ಕ್ರಿಸ್ತನು ಹೇಳ್ತಾನೆ, ನೀವು ಯಾರಿಗೆ ಹೆದರಬೇಕು ಅಂತ ನಿಮಗೆ ತಿಳಿಸುತ್ತೇನೆ, ಕೊಂದ ಮೇಲೆ ನರಕದೊಳಗೆ ಹಾಕುವ ಅಧಿಕಾರ ಉಳ್ಳವನಿಗೆ ಹೆದರಬೇಕು. ನರಕದಲ್ಲಿ ಹಾಕುವಂತ ಅಧಿಕಾರ ಉಳ್ಳವನಿಗೆ ಏನ್ ಮಾಡ್ಬೇಕು, ದೇವರು ನಮ್ಮನ್ನ ಎಲ್ಲಿಗೆ ಹಾಕೋಕೆ ಅಧಿಕಾರ ಇದೆ, ನರಕದಲ್ಲಿ ಹಾಕುವನಿಗೆ ನೀವು ಹೆದರಬೇಕು, ಆತನಿಗೆ ಹೆದರಬೇಕೆಂದು ನಿಮಗೆ ಹೇಳುತ್ತೇನೆ. ಯೇಸು ಕ್ರಿಸ್ತರು ರಿಪೀಟ್ ಹೇಳ್ತಾನೆ, ನರಕದಲ್ಲಿ ನಿಮ್ಮನ್ನು ಯಾರು ಹಾಕ್ತಾರೋ ಅವ್ರಿಗೆ ನೀವೇನ್ ಮಾಡ್ಬೇಕು, ಹೆದರ್ಬೇಕು. ನಮ್ಗೆ ಬಹಳಷ್ಟು ಜನಕ್ಕೆ ಹೆದರ್ತೀವಿ, ಬಹಳಷ್ಟು ಜನಕ್ಕೆ ಭಯಪಡ್ತೀವಿ. ಹೆದರ ಅವಶ್ಯಕತೆ ಇಲ್ಲ. ಯಾರಿಗೆ ಹೆದರ್ಬೇಕು, ದೇವರಿಗೆ. ನರಕದಲ್ಲಿ ಹಾಕುವಂತ ಅಧಿಕಾರ ಯಾರಿಗಿದೆ, ದೇವರಿಗಿದೆ ಅಲ್ವಾ. ಮತ್ತಾಯ ಬರೆದ ಸುವಾರ್ತೆ 10:28 ಯೇಸು ಕ್ರಿಸ್ತ ಇದೇ ಮಾತನ್ನು ಹೇಳ್ತಾನೆ. ಮತ್ತಾಯನಿಗೆ ಬರೆದ ಸುವಾರ್ತೆ 10ನೇ ಅಧ್ಯಾಯ 28ನೇ ವಾಕ್ಯ, ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಾರದವರಿಗೆ ಹೆದರಬೇಡಿರಿ. ರಿಪೀಟ್, ಇಲ್ಲಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾನೆ. ಏನ್ ಮಾಡ್ತಾನೆ, ನಿಮ್ಮ ದೇಹವನ್ನ ಕೊಲ್ಲಬಹುದು ಒಬ್ಬ ಮನುಷ್ಯ. ಈಗ ಒಂದು ವ್ಯಕ್ತಿ ಇನ್ನೊಂದು ವ್ಯಕ್ತಿಗೆ ಅವಮಾನ ಮಾಡುವುದು, ಅವರನ್ನ ರೊಚ್ಚಿಗೆಬ್ಬಿಸಬಹುದು, ಅವರನ್ನ ಹೀಯಾಳಿಸಬಹುದು, ಅವರನ್ನ ಬೈಯಬಹುದು ಅಥವಾ ಕೊಲೆ ಮಾಡಬಹುದು. ಆದರೆ ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿ. ನಿಮ್ಮಲ್ಲಿರುವ ಆತ್ಮವನ್ನು ಯಾರ ಕೈಲಿ ಏನ್ ಮಾಡಕ್ಕಾಗಲ್ಲ, ಕೊಲ್ಲಕ್ಕೆ ಸಾಧ್ಯವಿಲ್ಲ. ನಿಮ್ಮಲ್ಲಿರುವ ಆತ್ಮವನ್ನ ಕೊಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ಯಾರು ಹೇಳ್ತಾನೆ ಅಂದ್ರೆ, ಮುಂದೆ ಹೇಳ್ತಾನೆ, ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರಿ. ಯಾರಿಗೆ ಹೆದರ್ಬೇಕಂತೆ ನಾವು, ಯಾರಿಗೆ ಹೆದರ್ಬೇಕು, ನರಕದಲ್ಲಿ ಯಾರನ್ನ ಹಾಕ್ತಾರೆ, ಆತ್ಮ ದೇಹ ಅಲ್ವಾ. ಭಾನುವಾರ 8:30 ಆರಾಧ್ಯ ಅಂತ ಯಾರಿಗೋಸ್ಕರ ನಿಗದಿ ಮಾಡಿದ್ದದು, ದೇವರಿಗೋಸ್ಕರ ಇದ್ದಿದ್ದು. ನಮಗೆ ಹೆದರಿಕೆ ಇದ್ದಿದ್ರೆ ಎಷ್ಟು ಗಂಟೆಗೆ ಬರ್ತಾ ಇದ್ದು, 8:30 ಬರ್ತಾ ಇದ್ದು. ಹೆದರಿಕೆ ಇಲ್ಲ, ಏನಿಲ್ಲ. ಯಾರನ್ನ ಕಂಡು ಹೆದರಿಕೆ ಇಲ್ಲ ನಮಗೆ, ಏನಲ್ಲಿ ಏನ್ ಇರ್ತಾರೆ, ನವೀನ್ ಬ್ರದರ್ ಇರ್ತಾರೆ, ಇಲ್ಲ ವಿಕ್ಟರ್ ಬ್ರದರ್ ಇರ್ತಾರೆ, ನಮ್ದೇ ಬಿಲ್ಡಿಂಗು, ನಮ್ದೇ ಚರ್ಚ್ ಅಂತ ಹೇಳಿ ನಾವು ಬಂದ್ರೆ, ಲೇಟ್ ಆಗಿ ಬಂದ್ರೆ ಏನಾಗುತ್ತೆ. ಸೊ ಯಾರಿಗೆ ಹೆದರ್ಬೇಕು ನಾವು, ಯಾರಿಗೆ ಹೆದರ್ಬೇಕು. ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನೀವು ಈ ಲೋಕದಲ್ಲಿರುವಂತ ಪಾಸ್ಟರ್ಗಳಿಗೆ ಎದುರಿ, ಬೋಧಕರಿಗೆ ಎದುರಿ ಅಂತ ಏನೋ ಹೇಳ್ತಾ ಇದ್ದಾನ. ನಿಮ್ಮ ಆತ್ಮವನ್ನು ದೇಹವನ್ನು ನರಕದಲ್ಲಿ ಹಾಕುವ ಆತನಿಗೆ ಆ ಹೆದರಿಕೆ ಇದ್ರೆ ನಾವೇನ್ ಮಾಡ್ಬಿಡ್ತೀವಿ, ವಿ ವಿಲ್ ವೇಕ್ ಅಪ್ ಅರ್ಲಿ ಮಾರ್ನಿಂಗ್. ಆ ಭಯ, ಆ ಭಕ್ತಿ, ಅದನ್ನೆಲ್ಲ ನಾವೇನ್ ಮಾಡ್ಬೇಕಂದ್ರೆ, ಯಾರಿಗೆ ಹೆದರ್ಬೇಕು, ಒಂದ್ ಭಯ ಇರ್ಬೇಕು ನಮ್ಮಲ್ಲಿ, ಆ ಫಿಯರ್ನೆಸ್ ಇರ್ಬೇಕು. ನಮ್ಗೇನೋ ಒಂಥರ ಉಡಾಫೆ, ಏನ್ ನಡೀತದೆ, ಹೆಂಗೋ ನಡೀತದೆ, ಹೆಂಗೋ ನಡೆಸ್ತಾರೆ ಅಲ್ಲ. ವೈಯಕ್ತಿಕವಾಗಿ ನನ್ನ ಪಾತ್ರವೇನು, ಆರಾಧನೆಯಲ್ಲಿ ದೇವರಿಗೆ ನಾನು ಕೊಡುವಂತ ಸಮಯ, ವಾರದಲ್ಲಿ ಸಮಯ ಕೊಡ್ತೀವಿ ದೇವ್ರಿಗೆ ನಾವು, ಕೊಡದೆ 2 ಅವರು 8:30 ಇಂದ 10:30.
ಈಗ ನಮ್ಮ ಪ್ರಸಂಗನೂ ನೀವು ಒಂದೂವರೆ ಗಂಟೆ 2 ಗಂಟೆ ಕೇಳೋಷ್ಟು ತಾಳ್ಮೆ ನಿಮ್ಗಿಲ್ಲ. 45 ನಿಮಿಷಕ್ಕೆ 50 ನಿಮಿಷಕ್ಕೆ ನಿಮ್ಗೆ ಏನ್ ಮಾಡ್ತೀವಿ, ನಾವು ಸ್ಟಾಪ್ ಮಾಡ್ತೀವಿ. ಕೊಡೋದು 2 ಅವರಲ್ಲಿ ನಾವ್ ಎಷ್ಟು ಅವರ್ ನಾವು ಕೊಡ್ತೀವಿ ದೇವರಿಗೆ? ಆರಾಧನೆಯಲ್ಲಿ ಬೋರ್ಡ್ ಇತ್ತು, ಬೋರ್ಡ್ ತೆಗೆದುಬಿಟ್ಟಿದ್ದಾರೆ. 5 ಅಂಶಗಳು ಯಾವುದು? ಹಾಡು, ಕಾಣಿಕೆ, ಪ್ರಾರ್ಥನೆ, ಕರ್ತನ ಮೇಜು, ಉಪದೇಶ. ಅಷ್ಟರಲ್ಲೂ ನಾವು ಇನ್ವಾಲ್ವ್ ಆಗಿದ್ದೇವ? ಅಷ್ಟನ್ನು ನಾವು ದೇವರಿಗೆ ನಾನು ಯಾರಿಗೆ ಎದುರ್ತಾ ಇದ್ದೀನಿ? ಎದುರ್ತಾ ಇಲ್ಲ ಅಂತ ಹೇಳ್ತಾ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಯಾರಿಗೆ ಎದುರ್ಬೇಕು ನೀವು? ದೇಹವನ್ನು ಆತ್ಮವನ್ನು ನರಕದಲ್ಲಿ ಹಾಕುವ ಆತನಿಗೆ ಎದುರ್ಬೇಕು. ಯಾರು ಹೇಳ್ತಾ ಇದ್ದಾನೆ? ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಸಾಯಿಸೋದಕ್ಕೂ ಅದಕ್ಕೂ ಅಧಿಕಾರ ಯಾರಿಗಂದ್ರೆ ದೇವರು ಒಬ್ಬನಿಗೆ ಇರೋದು. 1 ಸಾಮುವೇಲ 2ನೇ ಅಧ್ಯಾಯ 6ನೇ ವಾಕ್ಯ. 1 ಸಾಮುವೇಲ 2:6 ಅನ್ನಳು ಪ್ರಾರ್ಥನೆ ಮಾಡಬೇಕಾದ್ರೆ ಈ ಅದ್ಭುತವಾದ ಮಾತನ್ನು ಹೇಳ್ತಾಳೆ. ಯೆಹೋವನೇ ಸಾಯಿಸುವವನು, ಬದುಕಿಸುವವನು, ಪಾತಾಳದಲ್ಲಿ ದೊಬ್ಬುವವನು, ಮೇಲಕ್ಕೆ ಬರಮಾಡುವವನು ಆತನೇ. ಎಲ್ಲ ಆತನೇ. ಯೆಹೋವನೇ ಏನ್ ಮಾಡ್ತಾನೆ? ಸಾಯಿಸುವವನು, ಯೆಹೋವನೇ ಬದುಕಿಸುವವನು, ಪಾತಾಳದಲ್ಲಿ ದೊಬ್ಬುವವನು, ಮೇಲಕ್ಕೆ ಬರಮಾಡುವನು. ಏನರ್ಥ ಅದು? ಪಾತಾಳದಲ್ಲಿ ದೊಬ್ಬಿಟ್ಟು ಮೇಲಕ್ಕೆ ಬರಮಾಡೋದು ಏನರ್ಥ? ಪಾತಾಳದಲ್ಲಿ ದೊಬ್ಬಿಟ್ಟು ಮೇಲಕ್ಕೆ ಬರಮಾಡೋದು ಮುಂದೆ ಗೊತ್ತಾಗುತ್ತೆ ಅಲ್ವಾ? ದೇವರು ಪಾತಾಳದಲ್ಲಿ ದೊಬ್ಬುವುದಕ್ಕೂ ಗೊತ್ತು, ನಮ್ಮನ್ನ ಮೇಲಕ್ಕೆ ತರುವುದಕ್ಕೂ ಗೊತ್ತು. ಬದುಕಿಸುವವನು ಆತನೇ, ಸಾಯಿಸುವವನು ಆತನೇ. ಯಾಕೋಬ 4ನೇ ಅಧ್ಯಾಯ 12ನೇ ವಾಕ್ಯದಲ್ಲೂ ಇದೇ ಮಾತನ್ನ ಯಾಕೋಬ ಮಾತಾಡ್ತಾನೆ ನೋಡಿ. ಯಾಕೋಬ 4ನೇ ಅಧ್ಯಾಯ 12ನೇ ವಾಕ್ಯ. ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿ ಒಬ್ಬನೇ, ಆತನೇ ಉಳಿಸುವುದಕ್ಕೂ ನಾಶ ಮಾಡುವುದಕ್ಕೂ ಶಕ್ತನು. ಹೇಗೆ? ಉಳಿಸುವುದಕ್ಕೂ ನಾಶ ಮಾಡುವುದಕ್ಕೂ ಯಾರು ಶಕ್ತನು? ದೇವರೊಬ್ಬನೇ. ನಿಮ್ಮನ್ನ ಉಳಿಸ್ಬೇಕು, ಇವತ್ತಿನ ದಿನ ನೀವು ಲೋಕದಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡೋದು ಯಾರು? ನಾವೆಲ್ಲ ಡ್ರೆಸ್ ಗಿಸ್ ಮಾಡ್ಕೊಂಡು ಹ್ಯಾಂಡ್ಸಮ್ ಆಗಿ ಚೆನ್ನಾಗಿ ಏನ್ ಮಾಡಿರ್ತೀವಿ, ಕೂತಿರ್ತೀವಿ. ಇವತ್ತು ಲೋಕದಲ್ಲಿ ಬದುಕಬೇಕು ಅನ್ನೋಂಥ ನಿರ್ಧಾರ ಯಾರು ಮಾಡ್ತಾನೆ? ದೇವರೇ. ನಾಳೆ ದಿನವನ್ನ ನಾವು ನೋಡ್ಬೇಕು ಅಂತ ತೀರ್ಮಾನ ಮಾಡೋದು ಯಾರು? ದೇವರು. ಪ್ರೇರೆ ನಾವೇ ಬಹಳ ಚೆನ್ನಾಗಿ ಅನ್ಕೋತೀರ. ನೀವು ಸುತ್ತಮುತ್ತ ನೋಡ್ತಾರೆ ಪ್ರಪಂಚದಲ್ಲಿ ಆಗಿರುವಂತ ಘಟನೆಗಳು. ಎಷ್ಟೆಷ್ಟೋ ಯವನಸ್ಥರು, ಎಷ್ಟೆಷ್ಟೋ ಬಲವಂತರು, ಎಷ್ಟೆಷ್ಟೋ ಹಣವಂತರು, ಸ್ಥಿತಿವಂತರು ಎಲ್ಲ ಏನಾಗ್ಬಿಡ್ತಾರೆ, ಇನ್ನಿಲ್ಲದೆ ಕಣ್ಮರೆ ಆಗ್ಬಿಡ್ತಾರೆ. ಹೇಳ್ತಾನೆ, ಆತನೇ ಉಳಿಸುವುದಕ್ಕೂ ನಾಶ ಮಾಡುವುದಕ್ಕೂ ಶಕ್ತಿ. ದೇವರೊಬ್ಬನಿಗೆ ಆ ಶಕ್ತಿ ಇರೋದು. ಒಬ್ಬ ಮನುಷ್ಯನನ್ನು ಉಳಿಸುವುದಕ್ಕೂ ನಾಶ ಮಾಡುವುದಕ್ಕೂ ಯಾಕೆ ಶಕ್ತಿ ಇದೆ? ನಾವು ಅನ್ಕೋಬಿಡ್ತೇವೆ ನಮ್ ದೇಹದಲ್ಲಿ ಬಲ ಇದೆ, ನಮ್ ದೇಹದಲ್ಲಿ ಶಕ್ತಿ ಇದೆ, ಇನ್ನೊಂದು 20 ವರ್ಷಕ್ಕೆ ದುಡ್ದು ಮೈಸೂರಲ್ಲಿ 4 ಫ್ಲಾಟು ಮನೆಗಳನ್ನೆಲ್ಲ ತೆಗೆದು ಎಲ್ಲ ಮಾಡಿ ನಾನು ಬದುಕ್ಬಿಡ್ತೀನಿ ಅಂದ್ರೆ ನನ್ನಷ್ಟು ದಡ್ಡ ಯಾರು ಇಲ್ಲ, ನನ್ನಷ್ಟು ಮೂರ್ಖ ಇಲ್ಲ. ಪ್ರಸ್ತುತ ದೇವರೊಂದಿಗೆ ಎದರಿ ಬದುಕುವಂತ ಮನುಷ್ಯನೇ ಮನುಷ್ಯನಾಗಿದ್ದಾನೆ. ನಮ್ಮಲ್ಲಿ ಬಹಳ ಆಸೆಗಳಿರ್ತದೆ, ನಮ್ಮಲ್ಲಿ ಬಹಳ ಇಚ್ಛೆಗಳಿರ್ತದೆ, ಬಹಳ ಕನಸುಗಳೆಲ್ಲ ಇರ್ತದೆ. ಆದರೂ ಅದನ್ನೆಲ್ಲ ನೆರವೇರಿಸುವುದಕ್ಕೂ ಬದುಕುವುದಕ್ಕೆ ನಮಗೆ ಅವಕಾಶ ಮಾಡಿಕೊಡ್ತಾ ಇರೋದು ಯಾರು? ದೇವರು. ದೇವರು ನಿರ್ಧಾರ ಮಾಡಿದ್ರೆ ನಾಳೆ ಬೆಳಗ್ಗೆ ನಾವು ಕಾಣಕ್ ಸಾಧ್ಯ ಇಲ್ಲ. ಅಥವಾ ದೇವರು ನಿರ್ಧಾರ ಮಾಡಿದ್ರೆ ನಾನು ಈ ಲೋಕದಲ್ಲಿ ಎಷ್ಟು ವರ್ಷ ಬದುಕ್ಬೋದು? 80 ವರ್ಷ ಬದುಕ್ಬೋದು, 90 ವರ್ಷ ಬದುಕ್ಬೋದು. ಬಹಳಷ್ಟು ಜನ ಬದುಕ್ತಾ ಇದ್ದಾರೆ. ಬದುಕ್ತಾ ಇರೋದಕ್ಕೆ ಕಾರಣ ಏನು? ಅದು ದೇವರ ಒಂದು ಕೃಪೆ, ದೇವರ ನಿರ್ಧಾರ. ಆತನ ಬದುಕಬೇಕಾದದ್ದು, ಉಳಿಯಬೇಕಾದ ಯಾರ ನಿರ್ಧಾರ? ದೇವರಿಗೆ ಸಿಗುತ್ತೆ. ಆದ್ರಿಂದ ಉಳಿಸುವುದಕ್ಕೂ ನಾಶ ಮಾಡೋದಕ್ಕೂ ಯಾರು? ದೇವರು ಶಕ್ತನಾಗಿದ್ದಾನೆ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 39ನೇ ವಾಕ್ಯದಲ್ಲೂ ಇದನ್ನ ನಾವು ನೋಡ್ತೇವೆ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 39ನೇ ವಾಕ್ಯ. ನಾನೊಬ್ಬನೇ ದೇವರಾಗಿರಲಾಗಿ ನನ್ನ ವಿನ ಯಾವ ದೇವರಿಲ್ಲವೆಂದು ಈಗಲಾದರೂ ತಿಳಿದುಕೊಳ್ಳಿರಿ. ಬದುಕಿಸುವವನು ಕೊಲ್ಲುವವನು ನಾನೇ, ಗಾಯಪಡಿಸುವವನು ವಾಸಿ ಮಾಡುವವನು ನಾನೇ. ನನ್ನ ಕೈಯಿಂದ ತಪ್ಪಿಸ ಶಕ್ತನು ಯಾರೂ ಇಲ್ಲ. ದೇವರ ಕೈಯಿಂದ ನಿಮ್ಮನ್ನ ತಪ್ಪಿಸೋಕೆ ನಿಮ್ಮ ಕೆಲಸ, ನಿಮ್ಮ ಡಿಗ್ರಿ, ನಿಮ್ಮ ಒಂದು ಆದಾಯ, ನಿಮ್ಮ ಆಸ್ತಿ, ನಿಮ್ಮ ಪಾಸ್ತಿಗಳು ಯಾವುದಕ್ಕೂ ಶಕ್ತಿ ಇಲ್ಲ. ಒಂದು ವೇಳೆ ನಿಮಗೆ ಈ ದೇಶದ ಪ್ರಧಾನಮಂತ್ರಿ ನಿಮಗೆ ಫೇವರ್ ಆಗಿರಬಹುದು, ಅಥವಾ ಈ ದೇಶದ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಮಗೆ ಪವರ್ಫುಲ್ ಇರಬಹುದು,
ಆದರೆ ಏನ್ ಹೇಳ್ತಾನೆ, ನನ್ನ ಕೈಯಿಂದ ತಪ್ಪಿಸಕ್ತನು ಯಾರು ಇಲ್ಲ. ದೇವರ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಅದರಿಂದನೇ ಡೋಂಟ್ ಪ್ಲೇ ವಿತ್ ದ ಗಾಡ್. ದೇವರೊಂದಿಗೆ ಆಟ ಆಡಕ್ ಹೋಗ್ಬೇಡಿ. ದೇವರು ನೆನೆಸಿದರೆ ಏನ್ ಮಾಡ್ತಾನೆ, ನಾನೊಬ್ಬನೇ ದೇವರಲ್ಲ. ಏನ್ ಹೇಳ್ತಾನೆ, ಬದುಕಿಸುವವನು ಕೊಲ್ಲುವವನು ನಾನೇ, ಗಾಯಪಡಿಸುವವನು ವಾಸಿ ಮಾಡುವವನು ನಾನೇ. ದೇವರು ಗೊತ್ತು ಹೆಂಗ್ ಆಡ್ಬೇಕು, ಹೆಂಗ್ ಮಾಡ್ಬೇಕು ಅಂತ. ಆದ್ರಿಂದ ನಾವು ಇವತ್ತಿನ ಒಂದು ವಿಚಾರ ನೋಡ್ಬೇಕಂದ್ರೆ, ದೇವರ ಕೈಗಳಲ್ಲಿ ಸಕಲ ಅಧಿಕಾರ ಇದೆ. ನಾನು ಬದುಕಬೇಕಾ, ಬದುಕಿ ಉಳಿಯಬೇಕಾ, ಮುಂದುವರಿಬೇಕಾ, ನಾಳೆ ದಿನವನ್ನ ಕಾಣಬೇಕೆಂಬುದು ಯಾರ ಕೈಲಿದೆ? ದೇವರ ಕೈಲಿದೆ. ಆಗ ನನ್ನ ಒಂದು ಭಯ, ನನ್ನ ಭಕ್ತಿ ಯಾವ ರೀತಿ ಇರಬೇಕು? ಆ ದೇವರಿಗೆ ಹೆದರುವಂತ ಒಂದು ಛಾತಿ ನನ್ನಲ್ಲಿರಬೇಕು. ಹೋಶೇಯ 6ನೇ ಅಧ್ಯಾಯ 1 ಮತ್ತು 2. ಹೋಶೇಯ 6ನೇ ಅಧ್ಯಾಯ 1 ಮತ್ತು 2. ಹೋಶೇಯ 6ನೇ ಅಧ್ಯಾಯ 1, 2. ನಮ್ಮನ್ನು ಸೇರಿಬಿಟ್ಟವನು ಆತನೇ, ಆತನೇ ಸ್ವಸ್ಥ ಮಾಡುವನು, ಹೊಡೆದವನು ಆತನೇ, ಆತನೇ ನಮ್ಮ ಗಾಯಗಳನ್ನು ಕಟ್ಟುವನು. ಒಂದೆರಡು ದಿನದ ಮೇಲೆ ಆತನು ನಮ್ಮನ್ನು ಬದುಕಿಸುವನು, 3ನೇ ದಿನದಲ್ಲಿ ಆತನು ನಮ್ಮನ್ನು ಎಬ್ಬಿಸಲು ಆತನ ಸಾನ್ನಿಧ್ಯದಲ್ಲಿ ಬಾಳುವನು. ಎಸ್, ಇಲ್ಲಿ ಒಂದು ರೀತಿಯಾಗಿ ಯೇಸು ಕ್ರಿಸ್ತನ ಆ ಒಂದು ಪುನರುತ್ಥಾನವನ್ನು, ಆತನೊಂದಿಗೆ ಪುನರುತ್ಥಾನ ಹೊಂದುವವರನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಏನ್ ಹೇಳ್ತಿದ್ದಾರೆ ಅಂದ್ರೆ, ನಮ್ಮನ್ನು ಸೀಳಿ ಬಿಟ್ಟವನು ಆತನೇ. ಯಾರು? ಇವತ್ತು ನಂದೇನ್ ಪರಿಸ್ಥಿತಿ ಇದೆ, ನನ್ನ ಜೀವನದಲ್ಲಿ ಏನೇನ್ ನನ್ಗೆ ತೊಂದರೆಗಳಾಗ್ತಿದೆ, ಇದು ಯಾರು ಕಾರಣ? ನಾವು ಅನ್ಕೋತೀವಿ ಈ ವ್ಯಕ್ತಿಯಿಂದ ಇವರಿಂದ ಅವರಿಂದ ಎಲ್ಲ ಆಯ್ತು ಅಂತ. ಅದ್ಯಾವುದು ಅಲ್ಲ. ನಮ್ಮನ್ನು ಸೀಳಿ ಬಿಟ್ಟವನು ಆತನೇ ಸ್ವಸ್ಥ ಮಾಡೋದು ಯಾರು? ದೇವರೇ ಸ್ವಸ್ಥ ಮಾಡ್ತಾರೆ. ನಮ್ಗೆ ಆ ನಂಬಿಕೆ ಇಲ್ಲ. ನಮ್ಗೇನಿಲ್ಲ? ಆ ನಂಬಿಕೆ ಇಲ್ಲ, ಆ ವಿಶ್ವಾಸ ಇಲ್ಲ. ದೇವರು ನಮ್ಮನ್ನು ಸ್ವಸ್ಥ ಮಾಡ್ತಾನೆ, ದೇವರು ನಮ್ಮನ್ನು ನಡೆಸ್ತಾನಲ್ಲ. ಹೊಡೆದವನು ಆತನೇ, ನಮ್ಮ ಗಾಯಗಳನ್ನು ಕಟ್ಟುವವನು ಆತನೇ. 1-2 ದಿನದ ಮೇಲೆ ಆತ ನಮ್ಮನ್ನು ಬದುಕಿಸುವನು, 3ನೇ ದಿನದಲ್ಲಿ ಆತನ ನಮ್ಮನ್ನು ಎಬ್ಬಿಸಲು ಆತನ ಸಾನ್ನಿಧ್ಯದಲ್ಲಿ ಬಾಳುವೆವು. ಇದನ್ನ ಯಾಕೆ ಈ ವಾಕ್ಯ ನಾನು ಹೋಶೇಯ ಕೊಟ್ಟಿದ್ದೀನಿ ಅಂದ್ರೆ, ಯಾರು ದೇವರು ಯಾರನ್ನ 3ನೇ ದಿವಸ ಬದುಕಿಸೋದನ್ನ ನೋಡ್ಬೇಕಲ್ವಾ? ಯಾರನ್ನ ಬದುಕಿಸಿದ್ದು? ಯೇಸು ಕ್ರಿಸ್ತನ. ಅದಕ್ಕೆ ಈ ವಾಕ್ಯನ ಪೂರಕವಾಗಿ ನಿಮಗೆ ಕೊಟ್ಟಿದ್ದು. ದೇವರು ಇಷ್ಟೊತ್ತು ನೋಡ್ತಾ ಇದ್ದ, ಅದು ಬದುಕಿಸುವವನು ಅವನೇ, ಸಾಯಿಸುವವನು ಅವನೇ, ಕಟ್ಟುವವನು ಅವನೇ, ಸ್ವಸ್ಥ ಮಾಡುವವನೇ. ನಾವೆಲ್ಲೇ ಹೋದ್ರು ಸರಿ, ಎಲ್ಲೇ ಇದ್ರು ಸರಿ, ಪ್ರಪಂಚದ ಯಾವ ಮೂಲೆಯಲ್ಲೇ ಇರ್ರಿ, ಎಂತ ಅಂತಸ್ತಲ್ಲೇ ಇರ್ರಿ, ಯಾವ ಕಾರ್ಯದಲ್ಲಿ ಇರ್ರಿ, ನಿಮ್ಮ ಮೇಲೆ ದೃಷ್ಟಿ ಯಾರಿಗಿರ್ತದೆ? ದೇವರ ದೃಷ್ಟಿಯು ಇದ್ದೇ ಇರ್ತದೆ ಅಲ್ವಾ? ಕೀರ್ತನೆಗಳು 11ನೇ ಅಧ್ಯಾಯ 4ನೇ ವಾಕ್ಯ ಏನ್ ಹೇಳ್ತಾ ನೋಡಿ. ಕೀರ್ತನೆ 11ನೇ ಅಧ್ಯಾಯ 4ನೇ ವಾಕ್ಯ. ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ, ಆತನು ಅವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸಿ. ಈ ವಾಕ್ಯ ದಯವಿಟ್ಟು ಅಂಡರ್ಲೈನ್ ಮಾಡ್ಕೊಳ್ಳಿ. ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಆತನ ಕಣ್ಣುಗಳು ಯಾರನ್ನು ನೋಡ್ತಾ ಇದೆ? ಯಾರು ನೋಡ್ತಾ ಇದೆ? ನಿಮ್ಮನ್ನು ನೋಡ್ತಾ ಇದೆ. ಮತ್ತೇನ್ ಯಾವ ರೀತಿ ನೋಡ್ತಾ ಇದೆ? ಬಹಳ ಸೂಕ್ಷ್ಮವಾಗಿ ನೋಡ್ತಾ ಇದೆ. ನೀವೇನ್ ಮಾತಾಡ್ತೀರಾ, ನೀವೇನ್ ಲೆಕ್ಕಾಚಾರ ಹಾಕ್ತೀರಾ, ನೀವೇನ್ ಬಹಳ ಜನದ್ದು ಬೇರೆ ಕಡೆ ಲೆಕ್ಕಾಚಾರಗಳು ಬೇರೆ ಇರ್ತದೆ, ಇಲ್ಲಿ ಮಾತುಗಳು ಬೇರೆ ಇರ್ತದೆ, ಬೇರೆ ಕಡೆ ಹೋದಾಗ ಮಾತುಗಳು ಬೇರೆ ಇರ್ತದೆ, ಬೇರೆ ಕಡೆ ಹೋದಾಗ ಬದುಕಿನ ಶೈಲಿ ಬೇರೆ ಇರ್ತದೆ. ಇದನ್ನೆಲ್ಲ ಯಾರು ನೋಡ್ತಾರೆ? ನಾವು ನೋಡಲ್ಲ. ನಾವು ಭಾನುವಾರ ಒಂದ್ ದಿವಸ ನೋಡ್ತೀವಿ, ಭಾನುವಾರ ಆದ್ಮೇಲೆ ನಾವು ನಮ್ಮನೆ ಹೋಗ್ತೀವಿ, ನಮ್ ಜೀವನ ನಾವು ನೋಡ್ಕೋತೀವಿ. ಆದ್ರೆ ನಾನೇನ್ ಮಾಡ್ತೀನಿ ಅಂತ ಸೂಕ್ಷ್ಮವಾಗಿ ಯಾರು ನೋಡ್ತಾ ಇದಾರೆ? ಬಹಳ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ತಾಯಿಯ ಗರ್ಭದಿಂದ ಹಿಡಿದು ಮುಪ್ಪಿನವರೆಗೂ, ಕಡೆಯವರೆಗೂ ದೇವ್ರು ಏನ್ ಮಾಡ್ತಿರ್ತಾನೆ? ಸೂಕ್ಷ್ಮವಾಗಿ ನೋಡ್ತಾ ಇರ್ತಾನೆ. ಈ ಭಯ ಯಾರಲ್ಲಿದೆಯೋ, ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ ಅಂತ ಒಂದು ಭಯ ಯಾರ ಮನುಷ್ಯನಲ್ಲಿದೆಯೋ ಅವನೆಲ್ಲವನ್ನೂ ಸರಿಯಾಗಿ ಮಾಡ್ಬಿಡ್ತಾನೆ. ಏನಕ್ಕೆ ಈ ವಾಕ್ಯವನ್ನು ಕೊಟ್ಟೆ ಅಂದ್ರೆ, ದೇವರು ಸದಾಕಾಲ ನಮ್ಮನ್ನ ಪರಿಶೋಧಿಸುವನಾಗಿದ್ದಾನೆ, ಸೂಕ್ಷ್ಮವಾಗಿ ಗಮನಿಸುವನಾಗಿದ್ದಾನೆ. ಈಗ ಹೋಶೇಯದಲ್ಲಿ ನೋಡಿದ ಪ್ರಕಾರ 3ನೇ ದಿನದಲ್ಲಿ ಏನ್ ಮಾಡ್ತಾರಂತೆ? ಎಬ್ಬಿಸ್ತಾರಂತೆ. ಯಾರನ್ನ ಎಬ್ಬಿಸಿದ್ರು ಅಲ್ವಾ? ಯೇಸು ಕ್ರಿಸ್ತ ತಾನು ಬದುಕಿದ್ದ ಕಾಲದಲ್ಲಿ ಯಾರಿಗೆ ವಿಜ್ಞಾಪನೆ ಮಾಡಿದ್ನು? ಈಗ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ
ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿ ಅಂತ ಹೇಳ್ತಾರೆ. ಬಟ್ ಅದನ್ನ ಡೀಪ್ ಆಗಿ ಎಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾನೆ ಅಂದ್ರೆ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬದುಕಿದ್ದಾಗ ತಂದೆಯಾದ ದೇವರಿಗೆ ವಿಜ್ಞಾಪನೆ ಮಾಡ್ತಾನೆ. ಏನಂತ ಮಾಡ್ತಾನೆ? ಇಬ್ರಿಯ 5ನೇ ಅಧ್ಯಾಯ 7ನೇ ವಾಕ್ಯ. ಇಬ್ರಿಯ 5:7. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಯನ್ನು ಸರ್ಪಿಸಿ ದೇವರ ಮೇಲಣ ಭಯಭಕ್ತಿ ನಿಮಿತ್ತ ಕೇಳಪಟ್ಟನು. ದೇವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಏನಂತ? ಗೆತ್ಸೆಮನೆ ತೋಟದಲ್ಲಿ ಫಸ್ಟ್ ಏನ್ ರಿಕ್ವೆಸ್ಟ್ ಮಾಡ್ಕೊತಾರೆ? ತಂದೆಯೇ, ಸಾಧ್ಯವಾದರೆ ಈ ಪಾತ್ರೆಯನ್ನ ನನ್ನಿಂದ ತೊಲಗಿಸು. ಅದಾಗ್ಲಿಲ್ಲ. ಅಲ್ಲಿ ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಯಾರ ಹತ್ರ ದೇವರು ಕ್ರಿಸ್ತನ ಪ್ರಾರ್ಥನೆ ಮಾಡಿದ್ದು? ಮರಣಕ್ಕೆ ತಪ್ಪಿಸಿ ಕಾಪಾಡಲು ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ. ಯೇಸು ಕ್ರಿಸ್ತನೇ ಈ ಲೋಕದಲ್ಲಿ ಮಾನವನ ಒಂದು ಅವತಾರವನ್ನು ತಾಳಿ ಮನುಷ್ಯನಾಗಿ ಲೋಕದಲ್ಲಿ ಬದುಕಿನ ಸಮಯದಲ್ಲಿ ಯಾರ ಬಳಿ ಹೋಗ್ತಾನೆ? ದೇವರ ಬಳಿಗೆ ವಿಜ್ಞಾಪನೆ. ಯಾತಕ್ಕೆ ಇದನ್ನು ವಾಕ್ಯ ಹೇಳ್ತಾ ಇದ್ರೆ, ಕ್ರಿಸ್ತನು ಆ ರೀತಿಯಾಗಿ ಬದುಕಿದನು. ನಾವೇನ್ ಮಾಡ್ಬೇಕು? ನಾವು ಕ್ರಿಸ್ತನಿಗೆ ಸರಿ ಸಮಾನರೇ? ಎಸ್, ನಾವು ಸಹೋದರರೇ. ಆದ್ರೆ ನಮ್ಮ ವಿಜ್ಞಾಪನೆಗಳು ಯಾರ ಹತ್ರ ಇರ್ಬೇಕು? ನಮ್ಮನ್ನು ಬದುಕಿಸುವ ಆತನು ಯಾರು? ದೇವರು. ದೇವರ ಬಳಿಯಲ್ಲಿ ಬಲವಾಗಿ ನಮ್ಮ ಒಂದು ಕೂಗುಗಳು, ಪ್ರಾರ್ಥನೆಗಳು ಇರಬೇಕಾದದ್ದು ಅಲ್ವಾ? ಯೇಸುವನ್ನು ದೇವರು ರಕ್ಷಿಸಿಲ್ವಾ? ರಕ್ಷಿಸಿದನು. ಇದಕ್ಕೆ ಸಾಕ್ಷಿ ಅಪೊಸ್ತಲರು. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 22-24. ಕ್ರಿಸ್ತನ ಪ್ರಾರ್ಥನೆಗೆ ಹೋಗೊಟ್ಟು ದೇವರು ಯಾವ ರೀತಿ ಕ್ರಿಸ್ತನನ್ನು ಬಿಡಿಸಿದ ನೋಡ್ಬೇಕಾದ್ರೆ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 22-24. ಇಸ್ರಾಯೇಲ್ ಜನರೇ, ನನ್ನ ಮಾತುಗಳನ್ನು ಲಾಲಿಸಿರಿ. ನಜರೇತಿನ ಯೇಸು ಇದ್ದಾನಲ್ಲ, ದೇವರು ನಿಮಗೂ ತಿಳಿದಿರುವಂತೆ ಆತನ ರಹಿತ ಮಾತುಗಳನ್ನು, ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ನಡೆಸಿ ಆತನನ್ನು ತನಗೆ ನಂಬಿಕೆಯಾದವನೆಂದು ನಿಮಗೆ ತೋರಿಸಿಕೊಟ್ಟನು. ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿಕೊಂಡು ಆತನನ್ನು ದೇವರು ಮರಣವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು. ಯಾಕೆಂದ್ರೆ ಮರಣವು ಆತನನ್ನು ಹಿಡಿದುಕೊಂಡಿರುವುದು ಅಸಾಧ್ಯವಾಗಿತ್ತು. ಆತನನ್ನು ದೇವರು ಮರಣ ವೇದನೆಯಿಂದ ಬಿಡಿಸಿ ಎಬ್ಬಿಸಿದನು. ಯಾಕೆಂದ್ರೆ ಮರಣವು ಆತನನ್ನು ಹಿಡಿದುಕೊಂಡಿರುವುದು ಅಸಾಧ್ಯವಾಗಿತ್ತು. ದೇವರು ಯಾರನ್ನ ಬಿಡಿಸಿದ ಮರಣ ವೇದನೆಗಳಿಂದ? ಕ್ರಿಸ್ತನನ್ನ ಬಿಡಿಸಿ ಎಬ್ಬಿಸಿದನು ಅಲ್ವಾ? ಆ ರೀತಿಯಾಗಿ ಯೇಸು ಕ್ರಿಸ್ತನನ್ನು ಮರಣದ ಒಂದು ವೇದನೆಗಳಿಂದ ಬಿಡಿಸಿದವನು ಯಾರು? ದೇವರು. ಅದನ್ನೇ ಓಶಯದಲ್ಲಿ ಅಲ್ಲಿ ಒಂದು ಪ್ರವಾದಾತ್ಮಕವಾಗಿ ಹೇಳಲ್ಪಡುವ ಒಂದು 3ನೇ ದಿನದಲ್ಲಿ ನಾನು ಎಬ್ಬಿಸ್ತೇನೆ. ಯಾರು ಎಬ್ಬಿಸ್ತೇನೆ ಅಂದ್ರೆ ಕ್ರಿಸ್ತನನ್ನು ಮೊದಲನೇದಾಗಿ. ಈಗ 3ನೇ ದಿನದಲ್ಲಿ ಯಾರು ಎದ್ದಿದ್ದು? ಕ್ರಿಸ್ತನೇ. ಅದೇ 32ನೇ ವಾಕ್ಯದಲ್ಲೂ ಅದನ್ನೇ ಮಾತಾಡ್ತದೆ. 2ನೇ ಅಧ್ಯಾಯ 32ನೇ ವಾಕ್ಯ. ಈ ಯೇಸುವನ್ನೇ ದೇವರು ಎಬ್ಬಿಸಿದ್ದಕ್ಕೆಲ್ಲ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಯಾರು ವಿಟ್ನೆಸ್ ಮಾಡ್ತಾ ಇದ್ದಾರೆ? ಯೇಸು ಕ್ರಿಸ್ತನಲ್ಲಿ 12 ಅಪೊಸ್ತಲರು ಇದನ್ನೇನ್ ಮಾಡ್ತಾ ಇದ್ದಾರೆ ಅಂದ್ರೆ ವಿಟ್ನೆಸ್ ಮಾಡ್ತಾ ಇದ್ದಾರೆ. ಏನಂತ? ಯೇಸು ಕ್ರಿಸ್ತನು ಏನಾಗಿದ್ದಾನೆ? ಸತ್ತು ಪುನರುತ್ಥಾನ ಹೊಂದಿದ್ದನು ಎಂಬುದನ್ನ ಸಾಕ್ಷಿಯಾಗಿ ಹೇಳ್ತಾ ಇದ್ದಾನೆ. ಅಪೊಸ್ತಲ ಕೃತ್ಯ 3:15 ಇದನ್ನೇ ರಿಪೀಟ್ ಮಾಡ್ತಾರೆ ನೋಡಿ. ಅಪೊಸ್ತಲ ಕೃತ್ಯ 3:15. ಆದರೆ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು. ಆದರೂ ದೇವರು ಸತ್ತವರೊಳಗಿಂದ ಎಬ್ಬಿಸಿದನು. ಇದಕ್ಕೆ ಯಾರು ಸಾಕ್ಷಿಗಳು? ಅಪೊಸ್ತಲರು. ದೇವರು ಸತ್ತವರೊಳಗಿಂದ ಯಾರನ್ನ ಎಬ್ಬಿಸಿದ್ದು? ಯೇಸು ಕ್ರಿಸ್ತನ. ಇವತ್ತಿನ ನಾವು ಪಾಠ ಏನ್ ನೋಡ್ತಾ ಇದ್ದೀವಿ? ಸತ್ತವರನ್ನು ಬದುಕಿಸುವುದಕ್ಕೂ ಸಾಯಿಸುವುದಕ್ಕೂ ಯಾರ ಕೈಲಿ ಅಧಿಕಾರ ಇದೆ? ದೇವರ ಕೈಲಿದೆ ಅಲ್ವಾ? ಅದು ನಂಗೇ ನೋಡ್ಕೊಂಡ್ಬಂದು ನಾವು ಈಗ ಕ್ರಿಸ್ತನ ಬಳಿ ಬಂದಿದ್ದೇವೆ. ಈಗ ಕ್ರಿಸ್ತನನ್ನು ಬದುಕಿಸಿದ್ಯಾರು? ದೇವರು. ಮರಣದಿಂದ ಎಬ್ಬಿಸಿದ್ಯಾರು? ತಂದೆಯಾದ ದೇವರು. ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯ 39-40 ಬಹಳ ಕಡೆ ಅಪೊಸ್ತಲರು ಮಾತಾಡ್ತಾರೆ. ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯ 39-40. ಆತನು ಯೆಹೂದ್ಯರ ಸೀಮೆಯಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಮಾಡಿದ ಎಲ್ಲಾ ಕಾರ್ಯಗಳಿಗೆ ನಾವು ಸಾಕ್ಷಿಗಳಾಗಿದ್ದೇವೆ. ಆತನನ್ನು ಮರದ ಕಂಬಕ್ಕೆ ತೂಗು ಹಾಕಿ ಕೊಂದರು. ದೇವರು ಆತನನ್ನು 3ನೇ ದಿನದಲ್ಲಿ ಎಬ್ಬಿಸಿ ಪ್ರತ್ಯಕ್ಷನಾಗುವಂತೆ ಮಾಡಿದನು. ಅಂದ್ರೆ 3ನೇ ದಿನದಲ್ಲಿ ಮರದ ಕಂಬದಲ್ಲಿ ತೂಗು ಹಾಕಿದ್ರು. ಇದಕ್ಕೆಲ್ಲ ನಾವೇ ಸಾಕ್ಷಿಗಳು. ಅಪೊಸ್ತಲರು ಮಾತಾಡ್ತಾ ಇದ್ದಾರೆ ಅಲ್ವಾ? ಈಗ ದೇವರು ಬರೀ ಕ್ರಿಸ್ತನನ್ನು ಮಾತ್ರ ಎಬ್ಬಿಸಿದನ?
ದೇವರು ಯಾರನ್ನ ಎಬ್ಬಿಸಿದ್ದು? ಕ್ರಿಸ್ತನನ್ನ ಮರಣದಿಂದ ಮತ್ತು ವೇದನೆಗಳಿಂದ ಪಾತಾಳದಿಂದ ಬಿಡಿಸಿದನು ಅಲ್ವಾ. ಈಗ 1 ಕೊರಿಂಥ 6ನೇ ಅಧ್ಯಾಯ 14ನೇ ವಾಕ್ಯ. 1 ಕೊರಿಂಥ 6:14. ದೇವರು ಕರ್ತನನ್ನು ಎಬ್ಬಿಸಿದ್ದಲ್ಲದೆ ನಮ್ಮನ್ನು ತನ್ನ ಪರಾಕ್ರಮದಿಂದ ಎಬ್ಬಿಸಿದನು. ಎಸ್, ವಿಷಯ ಅಲ್ಲಿಗೆ ನಿಂತ್ಕೊಳ್ಳಲ್ಲ. ದೇವರು ಕರ್ತನನ್ನು ಕರ್ತನಂದ್ರೆ ಯಾರು? ಕ್ರಿಸ್ತನನ್ನು ಎಬ್ಬಿಸಿದ್ದಲ್ಲದೆ ನಮ್ಮನ್ನು ಪರಾಕ್ರಮದಿಂದ ಎಬ್ಬಿಸುವನು. ಅವ್ರನ್ನ ಮಾತ್ರ ಅಲ್ಲ, ನಮ್ಮನ್ನು ಸಹ. ನೆಕ್ಸ್ಟ್ ಯಾರು ಬರ್ತಾ ಇದ್ದೀರಾ? ನೀವು. ನಿಮ್ಮನ್ನು ಏನ್ ಮಾಡ್ತಾರೆ? ಎಬ್ಬಿಸ್ತಾರೆ. ಯಾವಾಗ, ಏನು ಅನ್ನೋದು ಬೇರೆ ಸಬ್ಜೆಕ್ಟ್. ಇಲ್ಲಿ ಕ್ರಿಸ್ತನನ್ನು ಎಬ್ಬಿಸಿದಂತೆ ದೇವರು ಯಾರನ್ನ ಎಬ್ಬಿಸ್ತಾರೆ? ನಮ್ಮನ್ನು ಎಬ್ಬಿಸ್ತಾನೆ. ನಾವೆಲ್ಲ ಬಹಳ ಜನ ಅನ್ಕೋತೀವಿ ನಾವು ಫಿಸಿಕಲ್ ಆಗಿ ದೇಹ ಮತ್ತೆ ವಾಪಸ್ ಬರುತ್ತೆ, ನಾವು ಇದೇ ತರ ಇರ್ತೀವಿ ಅನ್ನೋದು ಇಲ್ಲ. ಯಾವ ರೀತಿ ನಾವು ಸಾಯ್ತೀವಿ, ಯಾವ ರೀತಿ ಬದುಕ್ತೀವಿ ಅಂತ ನಾವು ನೋಡ್ಬೇಕಾದ್ರೆ, ಈ ಕ್ರಿಸ್ತನು ಮರಣ ಹೊಂದೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಏನಕ್ಕೆ ಯೇಸು ಕ್ರಿಸ್ತನು ಮರಣ ಹೊಂದಬೇಕಾಗಿತ್ತು? ನಮ್ಮ ಪಾಪಗಳಿಗಾಗಿ, ಮತ್ತೆ ನಮ್ಮ ರಕ್ಷಣೆಗಾಗಿ, ನಂತರ ದೇವರಲ್ಲಿ ನಮ್ಮನ್ನು ಒಂದು ಮಾಡೋದಕ್ಕೆ, ಇನ್ನು ಬಹಳ ವಿಷಯಗಳಿದೆ. ಆದ್ರೆ ಪೇತ್ರ ಹೇಳ್ತಾನೆ, 1 ಪೇತ್ರ 3ನೇ ಅಧ್ಯಾಯ 18ನೇ ವಾಕ್ಯ ಏನ್ ಹೇಳ್ತಾನೆ ನೋಡಿ. 1 ಪೇತ್ರ 3ನೇ ಅಧ್ಯಾಯ 18ನೇ ವಾಕ್ಯ. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆಪಟ್ಟು ಸತ್ತನು. ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವನಾದನು. 2 ವಿಚಾರ ಇಲ್ಲಿ ನೋಡ್ತೀವಿ ನಾವು. ಒಂದು, ನಮ್ಮನ್ನ ಯಾರ ಬಳಿ ಸೇರಿಸೋದಕ್ಕೆ? ದೇವರ ಬಳಿ ಸೇರಿಸೋದಕ್ಕೆ. 2ನೇದು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವುದಕ್ಕೆ. ಆತ್ಮ ಸಂಬಂಧದಲ್ಲಿ ನಾವು ತಿರುಗಿ ಬದುಕುವನಾದನು. ಈಗ ನಾವೇನ್ ಮಾಡ್ತಾ ಇದೀವಿ? ಆತ್ಮ ಸಂಬಂಧ ನಾವೇನಾಗಿದ್ದೀವಿ? ಎಷ್ಟು ಜನ ಬದುಕಿದ್ರ? ಅಲ್ಲಿ ಆತ್ಮದಲ್ಲಿ ಎಷ್ಟು ಜನ ಬದುಕಿದ್ರ ಅಲ್ವಾ? ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿರೋಲ್ಲ, ಏನಾಗಿದ್ದೀರಾ? ನಿಮ್ಮ ಆತ್ಮ ಬದುಕಿದೆ. ಏನಕ್ಕೆ ದೀಕ್ಷಾ ಸ್ನಾನ ಮಾಡಿಸ್ಕೊಂಡ್ರೆ ಅಲ್ವಾ? ದೀಕ್ಷಾ ಸ್ನಾನ ಏನಕ್ಕೆ ಮಾಡಿಸ್ಕೊಂಡ್ರಿ? ಪಾಪ ಪರಿಹಾರಕ್ಕಾಗಿ, ರಕ್ಷಣೆ ಹೊಂದಲು, ದೇವರ ಸಭೆಗೆ ಸೇರಲು ಮತ್ತು ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗಲು, ನಿಮ್ಮ ಆತ್ಮವು ಬದುಕಲು ಅಲ್ವಾ? ದೀಕ್ಷಾ ಸ್ಥಾನದಲ್ಲಿ ಎಲ್ಲ ಪ್ರಕ್ರಿಯೆಗಳಾಗುತ್ತೆ. ಆದ್ರೆ ಏನಕ್ಕೆ ಇದನ್ನ ಹೇಳ್ತಾ ಇದ್ದಾರೆ ಅಂದ್ರೆ, ಯೇಸು ಕ್ರಿಸ್ತನು ಆತ್ಮ ಸಂಬಂಧ ತಿರುಗಿ ಬದುಕ್ತಾನೆ ಅಂದ್ರೆ ನೀವೇನಾಗ್ತೀರಾ? ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕೋರಾಗ್ತೀರಾ. ಇದಕ್ಕೋಸ್ಕರ ಕ್ರಿಸ್ತನು ಸತ್ತನು, ನಮ್ಮನ್ನ ದೇವರ ಬಳಿಗೆ ಸೇರಿಸಲು. ಯಾಕೆ ದೇವರು ಕ್ರಿಸ್ತನನ್ನು ಕೊಂದನೆಂದ್ರೆ, ಯೇಸು ಕ್ರಿಸ್ತನನ್ನ ಸತ್ತು ಪುನರುತ್ಥಾನ ಮಾಡಿಸಿದಂತ ಉದ್ದೇಶ ಏನಾಗಿತ್ತು? ನಾವು ಯಾರ ಜೊತೆ ಸೇರ್ಬೇಕಾಗಿತ್ತು? ದೇವರೊಂದಿಗೆ. ನಾವು ಮತ್ತೆ ಯಾವ್ದ್ರಲ್ಲಿ ಬದುಕ್ಬೇಕು? ಆತ್ಮದಲ್ಲಿ ಬದುಕ್ಬೇಕು. ಚೆನ್ನಾಗಿ ತಿಳ್ಕೊಳ್ಳಿ ಪ್ರಿಯರೇ, ಇಲ್ಲೆಲ್ರಿಗೂ ಈ ದೇಹ ಒಂದಲ್ಲ ಒಂದ್ ದಿವಸ ಎಲ್ಲೋಗುತ್ತೆ, ಮಣ್ಣಿಗೆ ಹೋಗುತ್ತೆ. ಬಟ್ ಈ ಆತ್ಮ ಎಲ್ಲೋಗುತ್ತೆ? ದೇವರ ಬಳಿಗೆ ಹೋಗ್ಬೇಕಂದ್ರೆ ಹಿಂಗಿರ್ಬೇಕು ಈ ಆತ್ಮ, ಸತ್ತಂತ ಆತ್ಮ ಆಗಿರ್ಬಾರ್ದು. ಎಂತ ಆತ್ಮ? ಈ ಲೋಕದಲ್ಲಿ ಅನೇಕರು ಇವತ್ತು ದೇವರನ್ನು ಅರಿಯದವರು, ವಿಗ್ರಹಗಳಿಗೆ ಕೋಟಿ ಜನಗಳು ಏನ್ ಮಾಡ್ತಾರೆ? ಮೊನ್ನೆ ಹಬ್ಬ ಹೋಯ್ತು. ಏನ್ ಹಬ್ಬ ಅದು? ಯಾವ್ದನ್ ಸಂಕ್ರಾಂತಿ ಅಂದ್ರೆ ಏನ್ ಹಬ್ಬ ಅದು? ತಿನ್ನದ್ ಕೇಳಲಿಲ್ಲ ನಾನು, ಏನ್ ತಿಂತಾರೆ ಕೇಳಲಿಲ್ಲ. ಏನ್ ಹಬ್ಬ? ಏನದು? ದೇ ವಿಲ್ ವರ್ಷಿಪ್ ದ ನೇಚರ್. ಸಂಕ್ರಾಂತಿ ಅಂತ ಹೇಳಿದ್ರೆ ಯಾವ್ದನ್ನ ಪೂಜೆ ಮಾಡ್ತಾರೆ ಅವರು? ಪ್ರಕೃತಿಯನ್ನ. ಆ ಬೆಳೆ ಗಿಳೆಲ್ಲ ಆಮೇಲೆ ಈ ಪ್ರಕೃತಿಯನ್ನ ಏನ್ ಮಾಡ್ತಾರೆ? ದೇ ವಿಲ್ ವರ್ಷಿಪ್ ದ ನೇಚರ್. ಕರೆಕ್ಟ್ ಆಗಿ ನೋಡಿದ್ರೆ ಅವ್ರು ಯಾವ್ದನ್ನ ವರ್ಷಿಪ್ ಮಾಡ್ತಾರೆ ಅಂದ್ರೆ, ಈ ನಮ್ಮ ಬೆಳೆ ಬರೋದಕ್ಕೆ ಕಾರಣ ಏನು? ಗಾಳಿ, ಬೆಳಕು, ಮಳೆ ಇದೆಲ್ಲ ಸೇರಿ ಬಂದು ನಮ್ಗೆ ಏನಾಯ್ತು? 3 ಕಾಲ ಬರ್ತದಲ್ಲಪ್ಪ. ಸರಿ, ಬರೀ ಒಂದು ಪ್ರಶ್ನೆ ಕೇಳ್ತೀನಿ, ಸೈನ್ಸ್ ಇರೋರು ಗೊತ್ತು. ಬರೀ ವರ್ಷದಲ್ಲಿ 365 ದಿವಸ ಬಿಸಿಲಿದ್ದು ಬಿಟ್ರೆ ಯಾವ್ದಾರು ಬೆಳೆ ಬೆಳೀತದ? ಬೆಳೆಯಲ್ಲ. ಅದಕ್ಕೆ ಬಿಸಿಲು ಬೇಕು, ನೀರು ಬೇಕು, ತಂಪು ಬೇಕು, ಮಾಗಬೇಕು. ಮಾಗಿ ಕಾಲ ಅಂತ ಹೇಳ್ತಾರೆ ಇದನ್ನ. ಯಾವ ಕಾಲ? ಕರೆಕ್ಟ್ ಇದು?
ಹಣ್ಣುಗಳಲ್ಲಿ ಏನಾಗುತ್ತೆ ಸ್ವಲ್ಪ ದಿವಸ ಆದ್ಮೇಲೆ, ಈ ಸಂಕ್ರಾಂತಿ ಬಂದ್ಮೇಲೆ ಏನಾಗುತ್ತೆ ಸ್ವಲ್ಪ ದಿವಸದಲ್ಲಿ ಮತ್ತೆ ಬೆಳೆಗಳೆಲ್ಲ ಚಿಗುರ್ತದೆ. ಈಗೆಲ್ಲ ಏನ್ ಮಾಡ್ತಾರೆ, ಸುಗ್ಗಿ ಮಾಡ್ತಾರೆ. ಸುಗ್ಗಿ ಮಾಡಿ ಏನ್ ಮಾಡ್ತಾರೆ, ಭತ್ತ ಗಿತ್ತ ಎಲ್ಲ ನಾಟಿ ಮಾಡಿ ಅದು ಕೊಟ್ಟಂತ ಆ ಭತ್ತಕ್ಕೆ ಆಹಾರಕ್ಕೆ ಅದನ್ನ ಕೊಟ್ಟಂತ ಸೂರ್ಯನಿಗೆ ಸುಮಾರು ಜನ ಮಾಡೋಂಥದ್ದೇನು ನೇಚರ್ನ ವರ್ಷಿಪ್ ಮಾಡ್ತಾರೆ. ಅಂಥವ್ರು ಏನಾಗಿದ್ದಾರೆ ಆತ್ಮದಲ್ಲಿ? ಯಾಕೆ? ಅವರನ್ನ ಸೂರ್ಯ ಬದುಕಿಸ್ತಾನ? ಅವ್ರನ್ನ ಸೂರ್ಯ ಬದುಕಿಸ್ತಾನ? ಸೂರ್ಯನ ಏನಂತ ಆರಿಸ್ತಾರೆ ಅಲ್ವಾ? ಇಷ್ಟು ದಯವಿಟ್ಟು ಬೇರೆ ಜನಾಂಗಗಳ ಒಂದು ಚರಿತ್ರೆನ ತಿಳ್ಕೊಳ್ಳಿ. ನಾನು ಅದನ್ನ ಹೇಳ್ತಾ ಹೋದ ಸಮಯ ಸಾಲಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಅವರು ಆರಾಧಿಸುವಂಥದ್ದು ಯಾವುದು? ರೋಮ 1ನೇ ಅಧ್ಯಾಯ 16-17 ಹೇಳಿರ್ತದೆ. ದೇವರು ಅವ್ರನ್ನ ಒಪ್ಪಿಸ್ಕೊಟ್ಬಿಟ್ಟ. ಏನಕ್ಕೆ? ಅವರು ಪ್ರಕೃತಿಯನ್ನು ಅದರ ಸೃಷ್ಟಿ ಮಾಡಲ್ಪಟ್ಟಂತ ವಸ್ತುಗಳನ್ನ ಏನ್ ಮಾಡಿದ್ರು, ಪೂಜಿಸಿ ಯಾರನ್ನ ನಿರ್ಲಕ್ಷ್ಯ ಮಾಡಿದ್ರು. ಒಂದೊಂದು ವಾಕ್ಯ ನೋಡ್ಬಿಡಿ, ಹೇಳ್ಬಿಡ್ತೀನಿ. ರೋಮ 1ನೇ ಅಧ್ಯಾಯ 20ನೇ ವಾಕ್ಯ. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳನ್ನು ನಿತ್ಯ ಶಕ್ತಿಯು ದೈವತ್ವವು ಜಗತ್ತನ್ನು ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮುಖದ ಬುದ್ಧಿಗೆ ಗೊತ್ತಾಗ್ತಾರೆ. ಈಗಿಂದ ಅವರು ಉತ್ತರ, ಯಾಕೆಂದ್ರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ದೇವರೆಂದು ಘನಪಡಿಸಲಿಲ್ಲ, ಆತನ ಉಪಕಾರಗಳನ್ನು ನೆನೆಸಿ ಆತನು ಸ್ತುತಿಸಲಿಲ್ಲ, ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ, ವಿವೇಕವಿಲ್ಲದವ್ರು ಏನ್ ಮಾಡಿದಂತೆ ಕತ್ತಲಾಯಿತು. 23 ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು. ಸೊ ಇವರೆಲ್ಲ ಏನ್ ಮಾಡ್ಕೊಂಡ್ರು? ಯಾವ್ದನ್ನ ದೇವರು ಮಾಡ್ಕೊಂಡ್ರು? ಈ ಪ್ರಕೃತಿಯನ್ನ, ಈ ವಿಗ್ರಹಗಳನ್ನ, ಇವರೆಲ್ಲ ಏನ್ ಮಾಡಿ ಯಾರನ್ನ ಬಿಟ್ರು? ಜೀವ ಸ್ವರೂಪರಾದ ದೇವರನ್ನ ಬಿಟ್ರು. ಈ ದೇವರಿಗೆ ಅಂತ ಅಧಿಕಾರ ಉಂಟು? ಬದುಕಿಸುವುದಕ್ಕೂ ಸಾಯಿಸುವುದಕ್ಕೂ ಅಧಿಕಾರ ಉಳ್ಳ ದೇವರನ್ನ ಬಿಟ್ಟು ಯಾವ್ದನ್ನ ಇಟ್ಕೊಂಡ್ರು? ಎಲ್ರೂ ತಮಗೆ ಯಾವ್ದು ಬೇಕೋ ಅದಕ್ಕೆ ತಕ್ಕ ಹಾಗೆ ಅದಕ್ಕೊಂದು ಸುಂದರವಾದ ವಿಗ್ರಹ, ಬಹಳ ಅದ್ಭುತವಾದ ವಿಗ್ರಹ. ಇವತ್ತಿಗೂ ನೀವು ಚರಿತ್ರೆ ತಗೊಂಡ್ರೆ ಇಷ್ಟು ವರ್ಷಗಳ ಕಾಲ ಇದೆ, ಇಷ್ಟು ಮಹಿಮೆ ಇದೆ, ಈ ಒಂದು ವಿಗ್ರಹ ಇದೆ, ಏನೇನೋ ಅವ್ರದೊಂದು ಇದೆಲ್ಲ ಏನಂತ, ಅದೆಲ್ಲ ಯಾವ ತರ ಒಂದ್ ದಿವಸ ಏನಾಗುತ್ತೆ, ಲಯವಾಗುವಂಥದ್ದು. ಅಂತಕ್ಕೆ ಏನ್ ಮಾಡ್ತಾರೆ ಅವರು? ಅಂತ ವ್ಯಕ್ತಿಗಳು ಏನಾಗಿದ್ದಾರೆ ಆತ್ಮದಲ್ಲಿ? ನೀವು ಏನಾಗಿದ್ದೀರಾ? ಆತ್ಮದಲ್ಲಿ ಬದುಕುರ. ಈ ಕ್ರಿಸ್ತನು ಸತ್ತಂತ ಉದ್ದೇಶ, ದೇವರು ಕ್ರಿಸ್ತನನ್ನು ಮರಣಕ್ಕೆ ಒಪ್ಪಿಸಂತ ಉದ್ದೇಶ, ಒಂದು ನೀವು ದೇವರ ಬಳಿಗೆ ಬರಬೇಕು, ಎರಡನೇದು ನೀವು ಮತ್ತೆ ಆತ್ಮದಲ್ಲಿ ಬದುಕರಾಗಬೇಕು. ಸೊ ದೇವರು ಬರೀ ಶರೀರವನ್ನು ಮಾತ್ರ ಅಲ್ಲ, ಆತ್ಮವನ್ನು ಬದುಕಿಸುವುದಕ್ಕೆ ಶಕ್ತನಾಗಿದ್ದಾನೆ. 1 ಪೇತ್ರ 2ನೇ ಅಧ್ಯಾಯ 24ನೇ ವಾಕ್ಯ ಏನ್ ಹೇಳ್ತಾರೆ ನೋಡಿ. 1 ಪೇತ್ರ 2ನೇ ಅಧ್ಯಾಯ 24. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಮ್ಮವನ್ನು ಏರಿದನು, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಯೇಸು ಕ್ರಿಸ್ತನ ಸತ್ತದ್ದು ಬಹಳಷ್ಟು ಜನ ಅನ್ಕೋತಾರೆ ಅದು ಒಂದು ನಿಯಮ, ಯೇಸು ಕ್ರಿಸ್ತನ ಸಾಯ್ಬೇಕಾಯ್ತು. ಇಲ್ಲ, ಯೇಸು ಕ್ರಿಸ್ತ ಸತ್ತಂತ ಉದ್ದೇಶ ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ. ಯಾರು? ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನಮ್ಮ ಪಾಪಗಳನ್ನು ದೇಹದಲ್ಲಿ ಹೊತ್ತುಕೊಂಡು ಯೇಸು ಕ್ರಿಸ್ತನ ಏನ್ ಮಾಡಿದನು? ಶಿಲುಬೆಗೆ ಏರಿದನು. ಸೊ ದೇವರು ಆತನನ್ನು ಸಾಯಿಸಿದ ಉದ್ದೇಶ ಏನಂದ್ರೆ ನಮಗೋಸ್ಕರನೇ, ನಮ್ಮೆಲ್ಲರ ಪಾಪಗಳನ್ನು ಹೊತ್ತುಕೊಂಡು ಬರೋದಕ್ಕೋಸ್ಕರ. ಈ ಮರಣದಿಂದ ಯೇಸು ಕ್ರಿಸ್ತನ ಏನಂತ ನಿರ್ಣಯಿಸಲ್ಪಟ್ಟಂದ್ರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಾಕ್ಯ ನೋಡಿ. ರೋಮ 1:5. ರೋಮಾಪುರದಲ್ಲಿ ದೇವರಿಗೆ ಪ್ರಿಯರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರೆಲ್ಲರಿಗೆ ಬರೆಯುವುದೇನೆಂದರೆ, ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಸುವಾರ್ತೆಯನ್ನು ಸಾರಿ ಹೇಳಿಸುತ್ತೇನೆಂದು ದೇವರು ಮುಂಚಿತವಾಗಿ ಪವಿತ್ರ ಶಾಸ್ತ್ರಗಳಲ್ಲಿ ತನ್ನ ಪ್ರವಾದಿಗಳ ಮೂಲಕ ಮಾತು ಕೊಟ್ಟರು. ಈ ಸುವಾರ್ತೆಯು ದೇವರ ಮಗನು, ನಮ್ಮ ಕರ್ತನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದದ್ದು. ಆತನು ವಂಶಕ್ರಮದಿಂದ ದಾವೀದನ ಸಂತ ಹುಟ್ಟಿದವನು. ಓದಿ ಬ್ರದರ್. ದಾವೀದನ ಸಂತಾನದಲ್ಲಿ ಹುಟ್ಟಿದವನು,
ಪವಿತ್ರವಾದ ಆತ್ಮವುಳ್ಳವನಾಗಿದ್ದು ಸತ್ತ ಮೇಲೆ ಜೀವಿತನಾಗಿ ಸಿ ಈ ವಾಕ್ಯ ಅಂಡರ್ಲೈನ್ ಮಾಡ್ಕೊಳ್ಳಿ. ಯೇಸು ಕ್ರಿಸ್ತ ಸಾಯುವುದಕ್ಕೆ ಮುಂಚೆ ಎಂತ ಆತ್ಮವುಳ್ಳವನಾಗಿದ್ದನು? ನಾವೆಂತ ಸಾಯಬೇಕಾದ್ರೆ ಎಂತ ಆತ್ಮ ಆಗಿರ್ತೀವಿ? ದೀಕ್ಷಾಸ್ನಾನ ಮಾಡಿಸ್ಕೊಳಕ್ ಮುಂಚೆ ನಾವು ಪಾಪಿಗಳಾಗಿರ್ತೀವಿ. ಯೇಸು ಕ್ರಿಸ್ತನ ಯಾವ ರೀತಿ ಇದ್ದ? ಪವಿತ್ರವಾದ ಆತ್ಮವುಳ್ಳವನಾಗಿದ್ದು. ಓದಿದ್ದಾರೆ, ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದು ಮಹತ್ ಕಾರ್ಯದಿಂದ ದೇವರ ಕುಮಾರನೆಂದು ನೆನೆಸಲ್ಪಟ್ಟನು. ಪವಿತ್ರವಾದ ಆತ್ಮವುಳ್ಳವನಾಗಿ ಸತ್ತ ಮೇಲೆ ಎದ್ದು ಯಾರಂತ ತೀರ್ಮಾನ ಆಗಿದೆ? ದೇವಕುಮಾರನ ತೀರ್ಮಾನ ಆಗಿದೆ. ಸೊ ಇವತ್ತಿನ ಒಂದು ಪಾಠ ನಾವು ನೋಡಿದ್ದೇನೆಂದ್ರೆ, ಬದುಕಿಸುವಂತ ಮತ್ತು ಸಾಯಿಸುವಂತ ಅಧಿಕಾರ ಯಾರ ಕೈಲಿದೆ? ದೇವರ ಕೈಲಿದೆ. ಕ್ರಿಸ್ತನನ್ನು ಬದುಕಿಸಿದ್ದಾರು ದೇವರು. ಇವತ್ತು ನಮ್ಮನ್ನ ಬದುಕಿಸಿದ್ದಾರು ದೇವರೇ. ಆದ್ರೆ ಕಡೆಯದಾಗಿ ನಾನು ಕನ್ಕ್ಲೂಷನ್ ಬರಕ್ ಮುಂಚೆ, ಈಗ ಈ ಅಧಿಕಾರ ಯಾರ ಕೈಲಿದೆ? ತಂದೆ ದೇವರೇ ಈಗ ಅಧಿಕಾರ ಯಾರ ಕೈಲಿ ಕೊಟ್ಟಿದ್ದಾನೆ? ಅಲ್ವಾ? ಯಾರ ಕೈಲಿ ಕೊಟ್ಟಿದ್ದಾನೆ? ಯೇಸು ಕ್ರಿಸ್ತನ ಕೈಯಲ್ಲಿ ಕೊಟ್ಟಿದ್ದಾನೆ. ಹೇಗೆ, ಯಾವ ರೀತಿ ಕೊಟ್ಟಿದ್ದಾನೆ? ಅಲ್ವಾ? ಈ ಅಧಿಕಾರ ಯಾರ ಕೈಲಿದೆ? ಮತ್ತಾಯನೇ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಾಕ್ಯ ಏನ್ ಹೇಳುತ್ತೆ ನೋಡಿ. ಮತ್ತಾಯ 28:18. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಏನ್ ಹೇಳ್ತಾನೆ? ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಪರಲೋಕದಲ್ಲಿ ಮತ್ತು ಭೂಲೋಕದಲ್ಲಿ ಎಲ್ಲಾ ಅಧಿಕಾರ ಯಾರ ಕೈಲಿದೆ? ನನ್ನ ಕೈಲಿ. ಮತ್ತಾಯ 16ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಹೇಳ್ತಾನೆ ಯೇಸು ಕ್ರಿಸ್ತನು, ನಾನು ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನೇನ್ ಮಾಡಲ್ಲ, ಸೋಲ್ಸಕ್ಕಾಗಲ್ಲ. ಪರಲೋಕದಲ್ಲಿಯೂ ಅಧಿಕಾರ ಉಂಟು, ಭೂಲೋಕದಲ್ಲಿ ಅಧಿಕಾರ ಉಂಟು. ಪಾತಾಳ ಲೋಕದ ಬಲವು ಯಾವ್ದು ಸೋಲ್ಸಕ್ಕಾಗಲ್ಲ? ಸಭೆ. ಯಾವುದು? ಕ್ರಿಸ್ತನ ಸಭೆ. ನಾವು ಅನ್ಕೋತೀವಿ, ಇವತ್ತು ಲೋಕದಲ್ಲಿ ಬಹಳಷ್ಟು ಜನ ಅನ್ಕೋತಾರೆ, ನಾನು ಯೇಸುವನ್ನ ನಂಬಿಟ್ರೆ ಸಾಕು, ನಾನು ಅಂಗೀಕರಿಸ್ಬಿಟ್ರೆ ಸಾಕು. ಇಲ್ಲ, ಪ್ರಾಪರ್ ಆಗಿ ನೀವೆಲ್ಲಿ ಬರ್ಬೇಕು? ನಾನು ನನ್ನ ಸಭೆಯನ್ನು ಕಟ್ಟುವೆ ಅಂದ್ರೆ ಕ್ರಿಸ್ತನ ಆ ಸಭೆಯಲ್ಲಿ ನೆಲೆಗೊಂಡು ಆತನಲ್ಲಿರುವವರಿಗೆ ಯಾವುದು ಸೋಲಿಸಕ್ಕಾಗಲ್ಲ. ಪಾತಾಳ ಲೋಕದ ಬಲವು ಸೋಲಿಸಲು ಸಾಧ್ಯವಿಲ್ಲ. ಅಂದ್ರೆ ಯಾವ ಒಬ್ಬ ಮನುಷ್ಯ ಈ ಸಭೆಯೊಳಗೆ ಅಂದ್ರೆ ಕ್ರಿಸ್ತನಲ್ಲಿ ಬರ್ತಾನೋ ಅವನಿಗೆ ಏನ್ ಹಿಡಿಯಲ್ಲ? ಪಾತಾಳ ಲೋಕದ ಬಲವು ಹಿಡಿಯುವುದಿಲ್ಲ. ಮತ್ತು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಅಧಿಕಾರ ಯಾರ ಕೈಲಿದೆ? ಯೇಸು ಕ್ರಿಸ್ತನಿಗೆ ಇದೆ. ಬಹಳಷ್ಟು ಜನ ಅನ್ಕೋಬಹುದು, ಏನ್ ಬ್ರದರ್ ದೇವ್ರದ್ದು ಇಷ್ಟೊತ್ತು ದೇವ್ರು ಹೇಳ್ಕೊಂಡ್ ಬಂದ್ರೆ ಎಸ್ ಅಫ್ಕೋರ್ಸ್ ಈಗ ಅಧಿಕಾರ ಯಾರ ಕೈಲಿದೆ? ಕ್ರಿಸ್ತನ ಕೈಲಿದೆ ಅಲ್ವಾ? ಇನ್ನು ಪೂರಕವಾದ ವಾಕ್ಯಗಳು ಹೇಳ್ತಾನೆ ಯೇಸು ಕ್ರಿಸ್ತನು. ಯೋಹಾನಿಗೆ ಬರೆದ ಸುವಾರ್ತೆ 11ನೇ ಅಧ್ಯಾಯ 25-26. ಯೋಹಾನ 11:20. ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯ ಎಂದು ಹೇಳಿದೆ. ಯೇಸು ಕ್ರಿಸ್ತನು ಹೇಳುವಂತ ಮಾತು ಹೇಳಿದ್ದಾರೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವರು ಸತ್ತರೂ ಬದುಕುವನು. ಇವತ್ತು ಯಾರೆಲ್ಲ ಯೇಸು ಕ್ರಿಸ್ತನ್ ನಂಬ್ತಾರೋ, ಬಹಳಷ್ಟು ಜನ ನಾವು ಸ್ಟ್ರೈಟ್ ಆಗಿ ತಂದೆ ಬಳಿ ಹೊಟ್ಟೋಗ್ಬಿಡ್ತೀವಿ, ಇಲ್ಲ ನಾವು ಸ್ಟ್ರೈಟ್ ಆಗಿ ಹೋಲಿ ಸ್ಪಿರಿಟ್ ಬಳಿ ಹೊಟ್ಟೋಯ್ತೀವಿ. ಇಲ್ಲ, ದ ವೇ ಯಾರು? ಕ್ರಿಸ್ತನೇ. ಅದನ್ನೇ ಯೇಸು ಕ್ರಿಸ್ತನು ಯೋಹಾನ 14 ಹೇಳ್ತಾರೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದೆ, ನನ್ನ ಮೂಲಕ ಹೊರತಾಗಿ ಯಾರು ಏನ್ ಮಾಡಕ್ಕಾಗಲ್ಲ, ತಂದೆ ಬಳಿ ಬರಕ್ ಸಾಧ್ಯನೇ ಇಲ್ಲ. ದ ಮಾರ್ಗ ಆತನೊಬ್ಬನೇ. ಮತ್ತು ನಾವು ನಂಬಬೇಕಾದ ಯಾರನ್ನ? ಕ್ರಿಸ್ತನನ್ನ. ದೇವರು ಕ್ರಿಸ್ತನನ್ನ ಮುಂಚೂಣಿಯಲ್ಲಿ ಇಟ್ಟಿದ್ದಾನೆ. ಈ ಲೋಕದಲ್ಲಿ ಯಾರನ್ನ ಇಟ್ಟಿದ್ದಾನೆ? ಲೋಕದಲ್ಲಿ ಕ್ರಿಸ್ತನ ಇಟ್ಟಿದ್ದಾನೆ. ಆತನ ಮುಖ ಏನ್ ಹೇಳ್ತಾನೆ? ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ಪುನರುತ್ಥಾನವೂ ಆತನೇ, ಜೀವವೂ ಆತನೇ. ನನ್ನನ್ನು ನಂಬುವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇಲ್ಲಿ ಎಷ್ಟು ಜನ ಬದುಕ್ತಾ ಇದ್ದೀರಾ? ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರಲ್ಲ ಏನಾಗಿದ್ದೀರಾ? ಯೇಸು ಕ್ರಿಸ್ತನ್ ನಂಬಿ ಪಾಪ ಪರಿಹಾರಕ್ಕೋಸ್ಕರ ನಂಬಿದ್ದೀರಾ. ಈಗ ಏನಾಗಿದ್ದೀರಾ? ನಿಮಗೇನುಂಟು? ಪುನರುತ್ಥಾನವೂ ಜೀವವೂ ಉಂಟು. ಜೀವ ಕೊಟ್ಟಾಯ್ತು ದೇವರು. ಮತ್ತು ಬದುಕುತ್ತಾ ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಅಂದ್ರೆ ಏನರ್ಥ? ಕೆಲವರು ಹೆಂಗೆ ದೀಕ್ಷಾಸ್ನಾನ ಮಾಡಿಸ್ಕೊತಾರೆ, ಅದಾದ್ಮೇಲೆ ಏನಾಗ್ಬಿಡ್ತಾರೆ? ನಾಪತ್ತೆ. ಅದಾದ್ಮೇಲೆ ಏನಾಗ್ತದೆ? ನಾಪತ್ತೆ. ದೇವರ ಸಭೆಯಾಗಿ ಕೂಡಿ ಬರೋದಿಲ್ಲ, ಆರಾಧನೆಗೆ ಬರೋದಿಲ್ಲ, ದೇವರ ಕಾರ್ಯಗಳನ್ನು ಮಾಡೋದಿಲ್ಲ.
ಈಗ ಇಂಥ ವ್ಯಕ್ತಿಗಳಿಗೆ ಯೇಸು ಕ್ರಿಸ್ತನು ಹೇಳ್ತಾ ಇರೋದು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಬದುಕುತ್ತಾ, ಈಗ ನೀವೆಲ್ಲ ಬದುಕ್ತಾ ಇದ್ದೀರಾ, ಬದುಕುತ್ತಾ ಯಾರು ನಂಬಬೇಕು? ಕ್ರಿಸ್ತನ್ ನಂಬುವನು ಎಂದಿಗೂ ಸಾಯುವುದಿಲ್ಲ. ಒಂದ್ ವೇಳೆ ಬದುಕುತ್ತಾ ನಂಬದೆ ಹೋಗ್ಬಿಟ್ರೆ ನಾನು ಬದುಕ್ತಾ ಮತ್ತೆ ನಂಬಿಕೆಯಿಂದ ಬಿದ್ದು ಹೋದ್ರೆ, ಮತ್ತೆ ನಾನು ಕ್ರಿಸ್ತನ ಬಿಟ್ಟು ಅಗಲಿ ಹೋದರೆ, ಕ್ರಿಸ್ತನ ಸಭೆಯನ್ನು ಬಿಟ್ಟು ಅಗಲಿ ಹೋದರೆ, ಕ್ರಿಸ್ತನ ಸಭೆಯ ಕೂಡುವಿಕೆಯನ್ನು ಬಿಟ್ಟು ಅಗಲಿ ಹೋದರೆ, ಅದನ್ನೇ ಯೇಸು ಕ್ರಿಸ್ತ ಹೇಳ್ತಾನೆ, ನತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಸೊ ಇವತ್ತಿನ ಬದುಕಿಸುವಂತ ಒಂದು ಅಧಿಕಾರವನ್ನ ಮತ್ತು ನಮ್ಮ ಆತ್ಮಗಳನ್ನು ಬದುಕಿಸುವಂತ ಅಧಿಕಾರ ಯಾರ ಕೈಲಿದೆ? ಕ್ರಿಸ್ತನ ಕೈಲಿದೆ. ಯಾರು ಕೊಟ್ಟಿದ್ದು? ತಂದೆಯಾದ ದೇವರು. ಕ್ರಿಸ್ತನಿಗೆ ಈ ಸರ್ವ ಅಧಿಕಾರವನ್ನು, ಈ ಒಂದು ಕಾರ್ಯವನ್ನು ಕೊಟ್ಟಿದ್ಯಾರು? ತಂದೆಯಾದ ದೇವರು. ಅದು ಮಾತ್ರ ಅಲ್ಲ, ಪ್ರಕಟಣೆ 1ನೇ ಅಧ್ಯಾಯ 17-18 ಏನ್ ಹೇಳ್ತಾರೆ ನೋಡಿ ಯೇಸು ಕ್ರಿಸ್ತ. ಪ್ರಕಟಣೆ, ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳನ್ನು ಸೇರಿದ್ದೇನೆ. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ. ಸತ್ತವನಾದನು, ಇಗೋ ಯುಗ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಇವೆ. ಆತನನ್ನು ಕಂಡಾಗ ಯೇಸು ಕ್ರಿಸ್ತನಲ್ಲಿ ಆತನೊಂದು ಪ್ರಕಟಣೆಯಲ್ಲಿ ರೆವಲ್ಯೂಷನ್ ಮಾಡುವಂತ ಸಂದರ್ಭದಲ್ಲಿ ಹೇಳುವಂತ ಮಾತುಗಳು, ಆತನ ಬಲಗೈನ ಅಲ್ಲಿ ಅಪೊಸ್ತಲನಾದ ಯೋಹಾನನ ಮೇಲೆ ಇಟ್ಟು ಹೇಳ್ತಾನೆ, ಹೆದರಬೇಡ, ನಾನೇ ಮೊದಲನೆಯವನು ಕಡೆಯವನು ಸದಾ ಜೀವಿಸುವನು. ಹೆಂಗೆ? ಸದಾ ಜೀವಿಸುವನಾಗಿದ್ದೇನೆ. ಸತ್ತವನಾದನು, ಎಲ್ಲಿ? ಈ ಲೋಕದಲ್ಲಿ ಬಂದು ನಾನು ಸತ್ತೆ, ಆದ್ರೆ ಏನ್ ಹೇಳ್ತಾನೆ? ಯುಗ ಯುಗಾಂತರಗಳಲ್ಲಿಯೂ ಬದುಕುವನಾಗಿದ್ದೇನೆ. ಯುಗ ಯುಗಾಂತರಗಳಲ್ಲಿ ಯಾರು ಬದುಕ್ತಾನೆ? ಕ್ರಿಸ್ತನು. ಅವ ಹೇಳ್ತಾನೆ, ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ಯಾರಲ್ಲಿದೆ? ನನ್ನಲ್ಲಿದೆ. ಆದ್ರಿಂದ ಪ್ರಿಯರೇ, ಇವತ್ತು ನಾವು ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಿದ ಎಲ್ಲಿ ಅಂದ್ರೆ, ಮರಣ ಮತ್ತು ಬದುಕಿಸುವಂತ ಅಧಿಕಾರ ಯಾರ ಕೈಲಿದೆ? ಕೊಲ್ಲುವುದಕ್ಕೂ ಬದುಕಿಸುವುದಕ್ಕೆ ಶಕ್ತನು ಯಾರು? ದೇವರು. ಅದನ್ನ ನಾವು ಹಳೆ ಒಡಂಬಡಿಕೆಯಲ್ಲಿ ಪೂರ್ತಿ ನೋಡ್ಕೊಂಡ್ ಬಂದ ನಂತರ ದೇವರು ಯಾರನ್ನು ಬದುಕಿಸಿದನು? ಕ್ರಿಸ್ತನನ್ನು ಬದುಕಿಸಿದನು, 3ನೇ ದಿನದಲ್ಲಿ ಎಬ್ಬಿಸಿದನು. ಸೊ ಇವತ್ತು ಯಾರನ್ನ ಕ್ರಿಸ್ತನ ಬದುಕಿಸಿದ ಶಕ್ತನಾಗಿದ್ದಾನೆ? ಯಾರೆಲ್ಲ ಆತನ ನಂಬುತ್ತಾರೋ, ಯಾರೆಲ್ಲ ಆತನ ನಂಬಿ ರಕ್ಷಣೆ ಹೊಂದುತ್ತಾರೋ, ಆತನಿಗೆ ಬದುಕಿಸುವಂತ ಅಧಿಕಾರವನ್ನು ಯಾರ ಕೈಲಿ ಕೊಟ್ಟಿದ್ದಾನೆ ದೇವರು? ಇವತ್ತು ತಂದೆಯಾದ ದೇವರು ಕ್ರಿಸ್ತನ್ ಇಟ್ಟಿದ್ದಾನೆ. ಅದನ್ನ ಕ್ರಿಸ್ತನ್ ಹೇಳ್ತಾನೆ, ನನ್ನನ್ನು ನಂಬುವನು ಸತ್ತರೂ ಬದುಕುವನು, ಬದುಕುತ್ತಾ ನಂಬುವನು ಎಂದಿಗೂ ಸಾಯನು. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿದೆ. ತಂದೆಯಾದ ದೇವರು ಇವತ್ತು ಸರ್ವ ಅಧಿಕಾರವನ್ನ, ಅಂದ್ರೆ ಈ ಮನುಕುಲವನ್ನು ರಕ್ಷಿಸುವಂತ ಅಧಿಕಾರವನ್ನ ಯಾರ ಕೈಲಿ ಕೊಟ್ಟಿದ್ದಾರೆ? ಕ್ರಿಸ್ತನ ಕೈಲಿ ಕೊಟ್ಟಿದ್ದಾನೆ. ಆದ್ದರಿಂದ ಪ್ರಿಯರೇ, ಇವತ್ತು ಬದುಕಿಸುವುದಕ್ಕೂ ನಮ್ಮನ್ನ ಕೊಲ್ಲುವುದಕ್ಕೂ ಅಧಿಕಾರ ಇರುವಂತ ದೇವರಿಗೆ ನಾವು ಯಾರ ಮುಖಾಂತರ ಸ್ತುತಿ ಸ್ತೋತ್ರ ಸಲ್ಲಿಸ್ತೇವೆ? ಕ್ರಿಸ್ತನ ಮುಖಾಂತರ, ಕ್ರಿಸ್ತನ ಸಭೆಯ ಮುಖಾಂತರ. ಸಭೆಯಾಗಿ ನಾವೇ ಏನಾಗಿದ್ದೇವೆ? ಸಭೆಯಾಗಿ ಬದುಕುತ್ತಾ ಇದ್ದೇವೆ. ಸೊ ನಾವು ಅರಿತುಕೊಳ್ಳುವಂತ ಒಂದು ವಿಚಾರ, ನಮ್ಮನ್ನು ಬದುಕಿಸುವಂತ ಕೊಲ್ಲುವಂತ ಅಧಿಕಾರ ಇರುವಂತ ದೇವರಿಗೆ ನಾನು ಏನ್ ಮಾಡ್ಬೇಕು? ಹೆದರ್ಬೇಕು. ನಾವು ಮನುಷ್ಯರಿಗೆ ಹೆದರ್ಬೇಕಂತ ಅವಶ್ಯಕತೆನೇ ಇಲ್ಲ. ಮನುಷ್ಯರಿಗಾಗಲಿ, ಲೋಕದ ಯಾವುದೇ ಬಲಕ್ಕಾಗಲಿ, ಶಕ್ತಿಗಾಗಲಿ ನಾನು ಹೆದರಬೇಕಾದಂತ ಅವಶ್ಯಕತೆ ಇಲ್ಲ. ನಾನು ಯಾರಿಗೆ ಹೆದರ್ಬೇಕು? ದೇವರಿಗೆ ಹೆದರ್ಬೇಕು. ಲೋಕ ಇವತ್ತು 100ಕ್ಕೆ 90 ಭಾಗ ಯಾರು ನಂಬ್ಕೊಂಡಿದೆ? ಈ ಲೋಕದ ಬೇರೆ ಬೇರೆ ದೇವರುಗಳನ್ನ, ಬೇರೆ ಬೇರೆ ಒಂದು ಸಂಪ್ರದಾಯಗಳನ್ನ, ಬೇರೆ ಬೇರೆ ಕಾರ್ಯಗಳನ್ನ ನಂಬ್ಕೊಂಡಿದೆ. ನಮಗ ಅದರ ಬಗ್ಗೆ ಚಿಂತೆ ಇಲ್ಲ. ನಾವು ಯಾರನ್ನ ತಿಳಿದುಕೊಂಡಿದ್ದೇವೆ? ಯೇಸು ಕ್ರಿಸ್ತನ್ ತಿಳ್ಕೊಂಡಿದ್ದೇವೆ. ನೋಡಿ, ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರು ಇಷ್ಟೆಲ್ಲ ಬಲವನ್ನು, ಶಕ್ತಿಯನ್ನು ಇಟ್ಟು ಈ ಲೋಕಕ್ಕೆ ಆತನನ್ನ ಕಳಿಸಿಕೊಟ್ಟನು. ಆತನ ನಂಬುವಂತ ಪ್ರತಿಯೊಬ್ಬರಿಗೂ ಏನಾಗುತ್ತೆ? ಅದನ್ನ ಹೇಳ್ದ 3:16 ಏನ್ ಹೇಳುತ್ತೆ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟು ಆತ ನಂಬುವ ಒಬ್ಬನಾದರೂ ನಾಶ. ಈ ಎಲ್ಲದಕ್ಕೂ ಫೇತ್ ಯಾರ ಮೇಲೆ ಬರ್ಬೇಕು? ಕ್ರಿಸ್ತನ ಮುಖಾಂತರ. ತಂದೆಯಾದ ದೇವರಿಗೆ ನಾವು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಮ್ಮ ಒಂದು ಜೀವನ ನಾವು ಬದುಕುತ್ತಾ ನಂಬೋರು ಹೆಂಗಿರ್ಬೇಕು? ಬದುಕುತ್ತಾ ನಂಬೋರು ಹೆಂಗಿರ್ಬೇಕು? ಕ್ರಿಸ್ತನ ಹಾಗೆ ಅಲ್ಲ, ಅಟ್ಲೀಸ್ಟ್ ಸ್ವಲ್ಪ ಹೆಂಗಿರ್ಬೇಕು? ನಾವು ಸ್ವಲ್ಪ ಅಗ್ರೆಸಿವ್ ಆಗಿರ್ಬೇಕು. ದೇವರ ಸಭೆ ಕೂಡುವ ಕಾರ್ಯಗಳಲ್ಲಿ, ಸಭೆಯ ಕಾರ್ಯಗಳಲ್ಲಿ ನಾವೆಲ್ಲ ಏನಾಗಬೇಕು? ಒಂದಾಗಿ ಸೇರುವುದು,
ಹೂಡಿಕೆಯನ್ನ ನಾವು ಬಿಟ್ಬಿಡ್ಬಾರ್ದು. ಈ ಎಲ್ಲಾ ಕಾರ್ಯ ಏನಕ್ಕೆ ಹೇಳಿದೆ ಅಂದ್ರೆ ನಾವು ಸಭೆಯಾಗಿ ಯಾವತ್ತು ಏನ್ ಮಾಡಬಾರ್ದು, ಕೂಡೋದನ್ನ ಬಿಡಬಾರ್ದು. ಅದನ್ನ ಇಬ್ರೇ 10:20 ಸಭೆಯಾಗಿ ಕೂಡಿ ಬರುವುದನ್ನು ಬಿಟ್ಟು ಬಿಡದ ಹಾಗೆ ಒಬ್ಬರನ್ನೊಬ್ಬರು ಎಚ್ಚರಿಸಿಕೊಳ್ಳಿರಿ. ಯಾಕೆಂದ್ರೆ ನಮಗೆ ಇಂಥ ಒಂದು ನಂಬಿಕೆ, ಇಂಥ ಒಂದು ಧೈರ್ಯವನ್ನು ತುಂಬುವಂತ ಜಾಗ ಯಾವುದು ಅಂದ್ರೆ ನಾವು ಕೂಡಿ ಬರುವಂತ ಆರಾಧನೆ ಸಮಯ, ವೇದ ಪಾರಾಯಣ ಸಮಯ ಮತ್ತು ಸ್ವಾರ್ಥ ಕೂಟಗಳು. ಇವೆಲ್ಲದರಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಒಬ್ಬರಿಗೊಬ್ಬರು ನಾವು ವಾಕ್ಯಗಳನ್ನ, ಉಪದೇಶಗಳನ್ನ ಪರಾಮರಿಸಿಕೊಂಡವರಾಗಿ ಬದುಕುವಂತರಾಗಬೇಕು. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದ ಉಪದೇಶದ ಮೇರೆಗೆ ನಮ್ಮನ್ನು ಬದುಕಿಸುವವರು ಯಾರು? ಕೊಲ್ಲುವ ಅಧಿಕಾರ ಯಾರ ಕೈಲಿದೆ? ದೇವರ ಕೈಲಿದೆ. ಇವತ್ತು ಅಧಿಕಾರ ಯಾರ ಕೈ ಕೊಟ್ಟಿದ್ದಾನೆ? ದೇವರು ಕ್ರಿಸ್ತನಲ್ಲಿ ಕೊಟ್ಟಿದ್ದಾನೆ. ಆ ಕ್ರಿಸ್ತನಲ್ಲಿ ಕೊಟ್ಟಂತ ಅಧಿಕಾರದ ಮೇರೆಗೆ ನಾವು ಒಬ್ಬರನ್ನೊಬ್ಬರು ಎಚ್ಚರಿಸಿಕೊಂಡು ಈ ವಾಕ್ಯಗಳನ್ನು ಸ್ವೀಕರಿಸಿಕೊಂಡು ನಮ್ಮ ಭಯ ಏನಿದ್ರು ದೇವರ ಮೇಲೆ, ನಮ್ಮ ಭಯ ದೇವರ ಮೇಲೆ ಇರೋಣ. ದೇವರು ಕ್ರಿಸ್ತನ ಮುಖಾಂತರ ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ನಮಗೆ ಕ್ರಿಸ್ತನ ಮುಖಾಂತರ ನಮಗೆ ಈ ಲೋಕದಲ್ಲಿ ಬದುಕುವಂತ ಧೈರ್ಯವನ್ನು ಕೊಟ್ಟಿದ್ದಾನೆ. ಈ ಲೋಕ ಅಲ್ಲ, ಯುಗ ಯುಗಾಂತರಗಳಲ್ಲಿ ಯಾರು ಬದುಕ್ತಾ ಇದ್ದಾನೆ? ಯೇಸು ಕ್ರಿಸ್ತನು ಬದುಕ್ತಾ ಇದ್ದಾನೆ. ನಾವು ಸಹ ಯಾವ ರೀತಿ ಬದುಕ್ತೇವೆ? ಯುಗ ಯುಗಾಂತರಗಳಲ್ಲಿ ಆತನೊಂದಿಗೆ ಬದುಕುತ್ತೇವೆ. ಆ ಬದುಕಿಗೆ ಸಾಗುವಲ್ಲಿ ನಮ್ಮ ಜೀವನವನ್ನ ನಾವು ಕ್ರಿಸ್ತನಿಗೆ ಪ್ರಿಯವಾದ ಜೀವನವಾಗಿ, ದೇವರಿಗೆ ಪ್ರಿಯವಾದ ಜೀವನವಾಗಿ, ಪರಿಶುದ್ಧಾತ್ಮನ ಬಲದಿಂದ, ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ಪ್ರತಿಯೊಂದು ವಾಕ್ಯಗಳ ಮುಖಾಂತರ ಸಭೆಯ ಕೂಡುವ ಸಮಯಗಳಲ್ಲಿ, ವೇದ ಪಾರಾಯಣ ಸಮಯಗಳಲ್ಲಿ ದೇವರಿಗೆ ಅತ್ಯಧಿಕವಾದ ಸಮಯವನ್ನು ಕೊಟ್ಟು ನಮ್ಮ ಆತ್ಮವನ್ನು ನಾವು ಜೀವನ ಮಾಡಿಕೊಂಡು ನಾವು ಆ ಒಂದು ನಿತ್ಯ ಜೀವದ ಒಂದು ಮಾರ್ಗದಲ್ಲಿ ಸಾಗೋಣ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.